ಎಲ್ರಿಗೂ ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಾ ಇರುವಂತಹ ತರಗತಿಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭರತ್ ಗೌಡ. ಈ ಒಂದು ಇಂಗ್ಲಿಷ್ ಕ್ಲಾಸಸ್ನ ಮುಂದುವರೆದ ಭಾಗದಲ್ಲಿ ಅಡ್ವಾನ್ಸ್ಡ್ ವೊಕ್ಯಾಬುಲರಿಯಲ್ಲಿ ಒಂದು ಪಾರ್ಟ್ ಆಗಿರುವಂತಹ ಇಡಿಯಮ್ಸ್ ಅಂತ ಅಂದರೆ ಕನ್ನಡದಲ್ಲಿ ನುಡಿಗಟ್ಟುಗಳು ಅಂತ ಅರ್ಥ. ಈ ನುಡಿಗಟ್ಟುಗಳು ಅಥವಾ ಇಡಿಯಮ್ಸ್ ಯಾವ ಥರ ಇರುತ್ತೆ ಅಂತಂದರೆ, ಆ ಒಂದು ಫ್ರೇಸ್, ಆ ಒಂದು ವರ್ಡ್ಸ್ ಏನಿರುತ್ತೆ ಅದರ ಮೀನಿಂಗ್, ಲಿಟ್ರಲ್ ಮೀನಿಂಗ್ ಬೇರೆ ಇರುತ್ತೆ, ಆದರೆ ಅದರ ಒಳಾರ್ಥ ಬೇರೆ ಇರುತ್ತೆ. ಇದನ್ನ ನಾವು ನುಡಿಗಟ್ಟುಗಳು ಅಂತ ಅಂತೀವಿ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫ್ರೇಸಲ್ ವರ್ಬ್ಸ್. ಮೇಲ್ನೋಟಕ್ಕೆ ಒಂದು ರೀತಿಯಾದಂತಹ ಮೀನಿಂಗ್ನ ಕೊಡುವಂತಹ ವರ್ಡ್ಸು, ಆದರೆ ಒಳನೋಟದಲ್ಲಿ ಬೇರೆ ಅರ್ಥ ಕೊಡುವಂತಹ ಪದಗಳಿಗೆ ನಾವು ನುಡಿಗಟ್ಟುಗಳು ಅಂತ ಅಂತೀವಿ, ಅಥವಾ ಇಂಗ್ಲಿಷ್ನಲ್ಲಿ ಇಡಿಯಮ್ಸ್ ಅಂತೀವಿ, ಅಥವಾ ಫ್ರೇಸಲ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಈ ಒಂದು ಕ್ಲಾಸ್ನಲ್ಲಿ ಕೆಲವೊಂದು ಫ್ರೇಸಲ್ ವರ್ಬ್ಸ್, ಕೆಲವೊಂದು ಇಡಿಯಮ್ಸ್ನ ನೋಡೋಣ. ಯಾವ್ಯಾವ ರೀತಿ ಮೀನಿಂಗ್ ಚೇಂಜ್ ಆಗುತ್ತೆ, ಒಳಾರ್ಥ ಏನು ಆ ಒಂದು ಫ್ರೇಸಲ್ ವರ್ಬ್ಸ್ಗೆ ಅಥವಾ ಇಡಿಯಮ್ಸ್ಗೆ ಒಳಾರ್ಥ ಏನು ಅಂತ ನೋಡೋಣ. ಓಕೆ, ಮೊದಲನೇದಾಗಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಇದರ ಒಳನೋಟ ಏನಪ್ಪಾ ಅಂತಂದ್ರೆ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಯಾವಾಗ ನಾವು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತೀವಿ ಅಂತಂದ್ರೆ, ಒಂದು ಘಟನೆನ ನಾವು ನಮಗೆ ಕೆಟ್ಟದಾಗಿದೆ ಅಂತ ಅನ್ಕೊಂತೀವಿ, ಆದರೆ ಅದು ಒಳ್ಳೆಯದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಯಾವುದೋ ಒಂದು ಗಾಡ್ ಫಾರ್ಬಿಡ್ ಯಾವುದೋ ಒಂದು ವೆಹಿಕಲಲ್ಲಿ ಹೋಗ್ಬೇಕಿತ್ತು ಅಥವಾ ಏರೋಪ್ಲೇನಲ್ಲಿ ಹೋಗ್ಬೇಕಿತ್ತು, ಬಟ್ ಏರೋಪ್ಲೇನ್ ನನಗೆ ಮಿಸ್ ಆಗಿಬಿಡುತ್ತೆ. ಇದು ನನಗೆ ಒಂದು ಕೆಟ್ಟ ಘಟನೆ ಅಂತ ಅನಿಸುತ್ತೆ. ಆದರೆ ಮುಂದೆ ಹಂಗೆ ನೋಡ್ತಾ ನೋಡ್ತಾ ಆ ಏರೋಪ್ಲೇನ್ ಏನಾದರೂ ಆಕ್ಸಿಡೆಂಟ್ ಆಗಿ ಕ್ರ್ಯಾಶ್ ಆಗೋದ್ರೆ, ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಫಾರ್ ಮೀ. ನಾನು ಏನಾದರೂ ಆ ಏರೋಪ್ಲೇನಲ್ಲಿ ಕೂತಿದ್ರೆ ನಾನು ಆ ಆಕ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗ್ತಿದ್ದೆ. ಓಕೆ, ಇಟ್ ಈಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಫಾರ್ ಮೀ. ಇದಕ್ಕೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದರೆ ಸಮಥಿಂಗ್ ಗುಡ್ ದಟ್ ಸೀಮ್ಸ್ ಬ್ಯಾಡ್, ಅಂದರೆ ತಪ್ಪು ಅಥವಾ ಕೆಟ್ಟದು ಅಂತ ಅನ್ಸುತ್ತೆ, ಆದರೆ ಅಲ್ಲಿ ನಮಗೆ ಒಳ್ಳೆಯದೇ ಆಗಿರುತ್ತೆ. ಅದಕ್ಕೆ ನಾವು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಅಂತೀವಿ. ಲೂಸಿಂಗ್ ದ ಜಾಬ್ ವಾಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದರೆ, ಒಂದು ಕೆಲಸನ ನಾನು ಎಕ್ಸಾಂಪಲ್ ಸ್ಟೇಟ್ಮೆಂಟಲ್ಲಿ ಹೇಳ್ಬೇಕಂತಂದರೆ, ಒಂದು ಕೆಲಸದಲ್ಲಿ ಇರ್ತೀನಿ ನಾನು, ಆ ಕೆಲಸನ ನಾನು ಕಳ್ಕೊಬಿಡ್ತೀನಿ. ಈಗ ಕೆಲಸ ಕಳ್ಕೊಂಡೆ ಅಂತ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಆ ಬಿಸ್ನೆಸ್ಸಿಂದ ನನಗೆ ಸಾಕಷ್ಟು ರೆಕಗ್ನಿಷನ್ ಸಿಗುತ್ತೆ, ಒಳ್ಳೆ ಹೆಸರು ಕೂಡ ಸಿಗುತ್ತೆ, ಒಳ್ಳೆ ದುಡ್ಡು ಕೂಡ ಸಿಗುತ್ತೆ. ಈಗ ನನ್ನ ಕೆಲಸ ಕಳ್ಕೊಂಡಿದ್ದು ಒಳ್ಳೇದಾ ಕೆಟ್ಟದಾ? ಆ ಕೆಲಸ ಕಳ್ಕೊಂಡಿದ್ದಕ್ಕೇನೆ ನಾನು ಬಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತೀನಲ್ವಾ. ಇದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಅಂತೀವಿ. ಅದೇ ರೀತಿ ಅ ಬೋನ್ ಆಫ್ ಕಂಟೆನ್ಷನ್ ಏನಪ್ಪಾ ಅಂತಂದ್ರೆ, ಒಂದು ಆರ್ಗ್ಯುಮೆಂಟ್ನ ಕಾಸ್ ಮಾಡುವಂತಹ ಒಂದು ಮುಖ್ಯವಾದಂತಹ ಇಶ್ಯೂ, ಅ ಬೋನ್ ಆಫ್ ಕಂಟೆನ್ಷನ್. ಎಕ್ಸಾಂಪಲ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಯಾವ ತರ ಬಳಸ್ತೀವಿ, ಪ್ರಾಪರ್ಟಿ ಬಿಕೇಮ್ ಅ ಬೋನ್ ಆಫ್ ಕಂಟೆನ್ಷನ್. ಈಗ ಒಂದಿಬ್ರು ಅಣ್ಣ ತಮ್ಮಂದಿರು ಕಿತ್ತಾಟಕ್ಕೆ ಏನ್ ಮುಖ್ಯ ಕಾರಣ? ಅ ಬೋನ್ ಆಫ್ ಕಂಟೆನ್ಷನ್ ವಾಸ್ ಪ್ರಾಪರ್ಟಿ. ಓಕೆ, ಅಣ್ಣ ತಮ್ಮಂದಿರು ಒಂದು ಫ್ಯಾಮಿಲಿಯಲ್ಲಿ ಕಿತ್ತಾಡೋದಕ್ಕೆ ಮುಖ್ಯವಾದ ಒಂದು ಘಟನೆ ಅಥವಾ ಮುಖ್ಯವಾದಂತಹ ಒಂದು ವಿಷಯ ಯಾವ್ದಾಗಿರುತ್ತೆ, ಅದು ಬೋನ್ ಆಫ್ ಕಂಟೆನ್ಷನ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಅ ಡ್ರಾಪ್ ಇನ್ ದ ಓಷನ್. ಓಷನ್ ನಿಮ್ಗೆಲ್ಲರಿಗೂ ಗೊತ್ತು, ಸಾಗರ ಅಂತ ಅಂತೀವಿ. ಸಾಗರ ಎಷ್ಟು ದೊಡ್ಡದಿರುತ್ತೆ, ಅದರಲ್ಲಿ ಒಂದು ಚಿಕ್ಕ ಡ್ರಾಪ್, ಇದು ಏನನ್ನ ಸಿಗ್ನಿಫೈ ಮಾಡುತ್ತೆ? ಇದರ ಒಳಾರ್ಥ ಏನಪ್ಪಾ ಅಂತಂದ್ರೆ, ಇದರ ಒಳಾರ್ಥ ತುಂಬಾ ಕ್ಷೀಣವಾದದ್ದು, ವೆರಿ ಸ್ಮಾಲ್ ಅಮೌಂಟ್. ಇದಕ್ಕೆ ನಾವು ಅ ಡ್ರಾಪ್ ಇನ್ ದ ಓಷನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನಡೆಸ್ತಾ ಇರುವಂತಹ ತರಗತಿಗಳಿಗೆ ನನ್ನ ಕಾಂಟ್ರಿಬ್ಯೂಷನ್ ಅ ಡ್ರಾಪ್ ಇನ್ ದ ಓಷನ್. ಅವರು ಸುಮಾರಷ್ಟು ಪ್ರಾಜೆಕ್ಟ್ಸ್ನ ಮಾಡ್ತಾ ಇದ್ದಾರೆ, ಅವರು ಸುಮಾರಷ್ಟು ತರಗತಿಗಳನ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ನನ್ನ ತರಗತಿ ಒಂದು ಡ್ರಾಪ್ ಇನ್ ದ ಓಷನ್ ಅಂತ ನಾವು ಹೇಳ್ಬೋದು. ಓಕೆ, ಇದಕ್ಕೆ ನಾವು ಡ್ರಾಪ್ ಇನ್ ದ ಓಷನ್ ಅಂತ ಕರಿತೀವಿ. ಅಳಿಲು ಸೇವೆ ಅಂತಲೂ ಕೂಡ ನಾವು ಇದಕ್ಕೆ ಕರಿಬೋದು. ತುಂಬಾ ಚಿಕ್ಕದಾದಂತಹ ಕಾಂಟ್ರಿಬ್ಯೂಷನ್ ಅಥವಾ ತುಂಬಾ ಚಿಕ್ಕದಾದಂತಹ ಅಮೌಂಟ್ ಅಂತ ಕರಿತೀವಿ ಅ ಡ್ರಾಪ್ ಇನ್ ದ ಓಷನ್ಗೆ. ಅದೇ ರೀತಿ ಅ ಫಾರ್ ಕ್ರೈ ಫ್ರಮ್ ಅಂತ ಅಂದ್ರೆ ತುಂಬಾ ಬೇರೆ ಆಗಿರುವಂಥದ್ದು,
ತುಂಬ ಡಿಫ್ರೆಂಟ್ ಆಗಿರುವಂಥದ್ದಕ್ಕೆ ಅ ಫಾರ್ ಕ್ರೈ ಫ್ರಮ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ರಿಯಾಲಿಟಿ ಇಸ್ ಅ ಫಾರ್ ಕ್ರೈ ಫ್ರಮ್ ಡ್ರೀಮ್ಸ್. ಅಂದರೆ ನಾವೇನು ಕನ್ಸು ಕಾಣ್ತೀವಿ ಅಥವಾ ಡ್ರೀಮ್ಸ್ ಏನಿರುತ್ತೆ ಅದಕ್ಕಿಂತ ಬಹಳಷ್ಟು ದೂರದಲ್ಲಿ ರಿಯಾಲಿಟಿ ಇರುತ್ತೆ ಅಂತ ಅರ್ಥ. ಓಕೆ, ಒಂದು ಐಡಿಯಲ್ ಸೊಸೈಟಿ ಇರಬೇಕು ಅಂತ ಅನ್ಕೊಂತೀವಿ, ಬಟ್ ಆಕ್ಚುಯಲ್ ಸೊಸೈಟಿ ಬೇರೆ ಇರುತ್ತೆ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ, ಅದಕ್ಕೆ ನಾವು ಫಾರ್ ಕ್ರೈ ಫ್ರಮ್ ಅಂತ ಕರಿತೀವಿ. ಸೊ ಅದೇ ರೀತಿ ಅ ಲೆಪರ್ಡ್ ಕಾಂಟ್ ಚೇಂಜ್ ಇಟ್ಸ್ ಸ್ಪಾಟ್ಸ್. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತೀವಲ್ವಾ, ಅದಕ್ಕೆ ಅ ಲೆಪರ್ಡ್ ಕಾಂಟ್ ಚೇಂಜ್ ಇಟ್ಸ್ ಸ್ಪಾಟ್ಸ್ ಅಂತ ಕರಿತೀವಿ. ಅಂದರೆ ಮನುಷ್ಯರು ಬದಲಾಗಲ್ಲ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಅ ಲೆಪರ್ಡ್ ಕಾಂಟ್ ಚೇಂಜ್ ಇಟ್ಸ್ ಸ್ಪಾಟ್ಸ್ ಅಂತ ಕರಿತೀವಿ. ಹಿ ಚೀಟೆಡ್ ಅಗೇನ್, ಅ ಲೆಪರ್ಡ್ ಕಾಂಟ್ ಚೇಂಜ್ ಇಟ್ಸ್ ಸ್ಪಾಟ್ಸ್. ಒಬ್ಬ ಮೋಸಗಾರ, ಮೋಸ ಮಾಡದೆ ಪ್ರವೃತ್ತಿಯನ್ನು ಹೊಂದಿರುವಂಥವನು ಏನೇ ಮಾಡಿದ್ರೂ ಬದಲಾಗಲ್ಲ ಅಂತ ಅರ್ಥ ಬರುತ್ತೆ. ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂದರೆ ಅರ್ಥ ಏನು? ಸೊ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9ನ ಒಳಾರ್ಥ ಏನಪ್ಪ ಅಂತಂದರೆ, ಟೈಮ್ಗೆ ಕರೆಕ್ಟಾಗಿ ಮಾಡುವಂತಹ ಕೆಲಸ ತುಂಬ ಉಪಯುಕ್ತವಾಗಿರುತ್ತೆ. ಆಯ್ತಾ? ಇದೇ ರೀತಿ ಬಿಸಿಲು ಬೀಳ್ತಾ ಇದ್ದಾಗೆ ಮನೆ ಚಾವಣಿನ ಹಾಕ್ಬೇಕು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು, ಈ ಥರ ಹೇಳ್ತೀವಲ್ವ ಕನ್ನಡದಲ್ಲಿ. ಅದೇ ರೀತಿ ಇಂಗ್ಲಿಷ್ನಲ್ಲಿ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಪಾಕೆಟ್ ಅರ್ಧೋಗಿದ್ದಾಗ ನಾವು ಹೊಲ್ಸ್ಬಿಡ್ಬೇಕು, ಗೊತ್ತಾಗಿದ್ದ ತಕ್ಷಣ ಹೊಲ್ಸ್ಬಿಡ್ಬೇಕು. ಇಲ್ಲ, ನಾನು ಆ ಪಾಕೆಟಲ್ಲಿ ಏನಾದರೂ ಇಟ್ಕೋತೀನಿ, ಅದು ಬಿದ್ದೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನನಗೆ ಗೊತ್ತಾಗಿದ್ದ ತಕ್ಷಣ ಹೊಲ್ದಿದ್ರೆ ಅಲ್ಲಿ ಇಟ್ಟಿರೋದನ್ನ ಬೀಳ್ತಿರ್ಲಿಲ್ಲ. ಸೊ ಅದಕ್ಕೆ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಹೇಳ್ತೀವಿ. ಆಡ್ ಫ್ಯೂಯಲ್ ಟು ದ ಫೈರ್. ಸೊ ಬೆಂಕಿ ಹತ್ತು ಉರಿತಾ ಇರಬೇಕಾದ್ರೆ ಅದಕ್ಕೆ ತುಪ್ಪ ಸುರಿಯುವಂತಹ ಕೆಲಸ ಮಾಡುವಂಥದ್ದು. ಆಡ್ ಫ್ಯೂಯಲ್ ಟು ದ ಫೈರ್. ಸೊ ಆಲ್ರೆಡಿ ಬೆಂಕಿ ಹತ್ತಿ ಉರಿತಾ ಇರುತ್ತೆ, ಅದಕ್ಕೆ ತುಪ್ಪ ಸುರಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇದಕ್ಕೆ ಆಡ್ ಫ್ಯೂಯಲ್ ಟು ದ ಫೈರ್ ಅಂತ ಕರಿತೀವಿ. ಅದಾದ್ಮೇಲೆ ಆಲ್ ಇನ್ ದ ಸೇಮ್ ಬೋಟ್. ಆಲ್ ಇನ್ ದ ಸೇಮ್ ಬೋಟ್ ಅಂತ ಅಂದ್ರೆ ಸೇಮ್ ಸಿಚುವೇಶನ್ ಅಲ್ಲಿ ಇರುವಂತವ್ರು. ವಿ ಬೋತ್ ಆರ್ ಇನ್ ಸೇಮ್ ಬೋಟ್ ಅಂತ ಅಂದ್ರೆ ನಾವಿಬ್ರು ಒಂದೇ ಸಿಚುವೇಶನ್ ಅಲ್ಲಿ ಇದೀವಿ ಅಂತ ಅರ್ಥ ಬರುತ್ತೆ. ಓಕೆ, ಆಲ್ ಇನ್ ದ ಸೇಮ್ ಬೋಟ್, ಇಬ್ಬರ ಸಿಚುವೇಶನ್ ಕೂಡ ಒಂದೇ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, ವಿ ಆರ್ ಆಲ್ ಇನ್ ದ ಸೇಮ್ ಬೋಟ್. ನಾವೆಲ್ಲರೂ ಏನ್ ಮಾಡ್ತೀವಿ, ಎಲ್ಲಿದ್ದೀವಿ? ಒಂದೇ ಸಿಚುವೇಶನ್ ಅಲ್ಲಿ ಇದ್ದೀವಿ. ವಿ ಆಲ್ ಆರ್ ಇನ್ ದ ಸೇಮ್ ಬೋಟ್ ಅಂತ ನಾವು ಕರಿತೀವಿ. ಅದೇ ರೀತಿ ಅಟ್ ದ 11th hour. ಅಟ್ ದ 11th hour ಅಂತ ಅಂದ್ರೆ ಕೊನೆ ಕ್ಷಣದಲ್ಲಿ ಮಾಡುವಂತಹ ಕೆಲಸಗಳು. ಸೊ ಲಾಸ್ಟ್ ಅಲ್ಲಿ ಮಾಡ್ತೀವಲ್ವಾ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಅನ್ನೋದಕ್ಕೆ ಅಟ್ ದ 11th hour, ಎಂಡ್ ಪಾಯಿಂಟ್ ವರೆಗೂ ವೇಟ್ ಮಾಡಿ ಲಾಸ್ಟ್ ಅಲ್ಲಿ ಮಾಡುವಂಥದ್ದು. ಓಕೆ, ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ ಏನಿದೆ, ಈ ಸಬ್ಮಿಟೆಡ್ ದ ಫಾರ್ಮ್ ಅಟ್ ದಿ 11th hour. ಸೊ ನಾನು ಕೊನೆ ದಿನ ನನ್ನ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿದ್ರೆ ಅದಕ್ಕೆ ನಾನು 11th hour ಅಂತ ಅಂತೀನಿ. ಸೊ ಒಂದು ದಿನದಲ್ಲಿ ಎಷ್ಟು ಅವರ್ ಇರ್ತವೆ? 12 ಗಂಟೆ. ಈ 12 ಗಂಟೆಗಿಂತ ಮುಂಚೆ ಬರುವಂಥದ್ದು 11 ಗಂಟೆ. ಸೊ ಆ 11th hour ಅಲ್ಲಿ ನಾನು ಕೆಲಸ ಮುಗಿಸ್ದೆ ಅಂತ ಅಂದ್ರೆ ಎಂಡ್ ಟೈಮಲ್ಲಿ ನಾನು ಒಂದು ಕೆಲಸನ ಮುಗಿಸ್ದೆ ಅಂತ ಅರ್ಥ. ಓಕೆ, ಎಸ್. ಬ್ಯಾಕ್ ಟು ಸ್ಕ್ವೇರ್ ಒನ್. ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಅಂದ್ರೆ ತಿರ್ಗಾ ಫಸ್ಟ್ ಇಂದ ಸ್ಟಾರ್ಟ್ ಮಾಡು ಅಂತ ಅರ್ಥ ಬರುತ್ತೆ. ಸೊ ಬ್ಯಾಕ್ ಟು ಸ್ಕ್ವೇರ್ ಒನ್, ಸ್ಟಾರ್ಟ್ ಅಗೇನ್ ಅಂತ ಮೀನಿಂಗ್ನ ಕೊಡುತ್ತೆ. ಓಕೆ, ಸೊ ಯಾವಾಗ ಈಗ ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀತಾ ಇರ್ತೀವಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ UPSC ಎಕ್ಸಾಂಪಲ್ ತಗೊಂಡ್ರೆ ಪ್ರಿಲಿಮ್ಸ್ ಬರಿತೀವಿ, ಮೇನ್ಸ್ ಬರಿತೀವಿ, ತಿರ್ಗಾ ಇಂಟರ್ವ್ಯೂ ಕೊಡ್ತೀವಿ. ಅಕಸ್ಮಾತ್ ಒಂದು ವೇಳೆ ಇಂಟರ್ವ್ಯೂ ಕೊಟ್ಟು ನಮ್ಮ ಹೆಸರು ಫೈನಲ್ ಲಿಸ್ಟಲ್ಲಿ ಇಲ್ಲ ಅಂತಂದರೆ ವಿ ಹ್ಯಾವ್ ಟು ಸ್ಟಾರ್ಟ್ ಅಗೇನ್ ಫ್ರಮ್ ಪ್ರಿಲಿಮ್ಸ್. ತಿರ್ಗಾ ಪ್ರಿಲಿಮ್ಸ್ ಬರಿಬೇಕು, ತಿರ್ಗಾ ಮೇನ್ಸ್ ಬರಿಬೇಕು, ತಿರ್ಗಾ ಇಂಟರ್ವ್ಯೂ ಕೊಡಬೇಕು. ಸೊ ವಿ ವಿಲ್ ಬಿ ಬ್ಯಾಕ್ ಟು ದ ಸ್ಕ್ವೇರ್ ಒನ್ ಅಂತ ಕರಿತೀವಿ. ತಿರ್ಗಾ ಮೊದಲಿನಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್, ದ ಪ್ಲಾನ್ ಫೇಲ್ಡ್, ವಿ ಆರ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಸೊ ನಾವು ಯಾವುದೋ ಒಂದು ಪ್ಲಾನ್ನ ಮಾಡಿರ್ತೀವಿ, ಈ ಥರ ಆದರೆ ಈ ಥರ ಮಾಡೋಣ ಅಂತ. ಇವಾಗ ಈ ಪ್ಲಾನ್ ಫೇಲ್ ಆಗಿಬಿಡುತ್ತೆ. ಸೊ ನಾವು ತಿರ್ಗಾ ವಾಪಸ್ ಎಲ್ಲಿ ಬಂದ್ವಿ? ಸ್ಕ್ವೇರ್ ಒನ್ಗೆ, ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದ್ವಿ. ಇನ್ನೊಂದು ಪ್ಲಾನ್ನ ಮಾಡ್ಬೇಕು ಇವಾಗ. ಓಕೆ, ಇದಕ್ಕೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ
ನಾವು ಕರಿತೀವಿ. ಬಾರ್ಕ್ ಅಪ್ ದ ರಾಂಗ್ ಟ್ರೀ. ಬಾರ್ಕ್ ಅಪ್ ದ ರಾಂಗ್ ಟ್ರೀ, ಬೇರೆ ಮರನ ನೋಡಿ ಬೊಗಳುವಂಥದ್ದು. ಇದು ಮೇಲರ್ಥ, ಮೇಲ್ನೋಟದ ಅರ್ಥ ಏನಪ್ಪ? ಬಾರ್ಕ್ ಅಪ್ ದ ರಾಂಗ್ ಟ್ರೀ ಅಂತ ಅಂದ್ರೆ ಯಾವುದೋ ತಪ್ಪು ಮರದ ಮುಂದೆ ನಿಂತು ಬೊಗಳುತ್ತಾ ಇರೋದು ಅಂತ ಅರ್ಥ. ಬಟ್ ಒಳರ್ಥ ಏನಾಗಿರುತ್ತೆ? ಒಳರ್ಥ ಏನಾಗಿರುತ್ತೆ ಅಂದ್ರೆ ಬ್ಲೇಮ್ ರಾಂಗ್ಲಿ, ಅಂದ್ರೆ ತಪ್ಪು ಪರ್ಸನ್ನ ಬ್ಲೇಮ್ ಮಾಡ್ತಾ ಇದ್ಯಾ ನೀನು ಅಂತ ಅರ್ಥ. ತಪ್ಪು ಪರ್ಸನ್ನ ಬ್ಲೇಮ್ ಮಾಡ್ತಾ ಇದ್ಯಾ. ಓಕೆ, ತಪ್ಪು ಅವಂದಿರಲ್ಲ, ಆದ್ರೂ ನಿಂದೇ ತಪ್ಪು ಅಂತ ಬೈತಾ ಇರುವಂತಹದ್ದು ಬಾರ್ಕ್ ಅಪ್ ದ ರಾಂಗ್ ಟ್ರೀ. ತಪ್ಪನ ಬೇರೆಯವನ ಮೇಲೆ ಒರೆಸ್ಬಿಡೋದು, ಬಾರ್ಕ್ ಅಪ್ ದ ರಾಂಗ್ ಟ್ರೀ. ಎಕ್ಸಾಂಪಲ್ ನೋಡಿ, ಯು ಆರ್ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ. ನಾನು ಆ ಕೆಲಸ ಮಾಡಿಲ್ಲ, ಐ ಡಿಡ್ ನಾಟ್ ಡೂ ಇಟ್. ಸೊ ನನ್ಗೆ ಯಾರೋ ಒಬ್ರು ಬಂದು ಬೈತಾ ಇದ್ದಾಗ, ನಾನು ಮಾಡದೇ ಇರುವಂತಹ ತಪ್ಪಿಗೆ ಬೈತಾ ಇದ್ದಾಗ ನಾನು ಏನು ಹೇಳ್ತೀನಿ? ಯು ಆರ್ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂತ ಕರಿತೀನಿ. ಓಕೆ, ಯು ಆರ್ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ. ಅದಾದ್ಮೇಲೆ ಬೀಟ್ ಅರೌಂಡ್ ದ ಬುಷ್. ಬೀಟ್ ಅರೌಂಡ್ ದ ಬುಷ್ ಅಂತ ಅಂದ್ರೆ ಮೇನ್ ಪಾಯಿಂಟ್ನ ಬಿಟ್ಟು, ಮೇನ್ ಇಶ್ಯೂನ ಬಿಟ್ಟು ಬೇರೆ ಸುತ್ತಿ ಬಳಸಿ ಮಾತಾಡುವಂಥದ್ನ ಬೀಟ್ ಅರೌಂಡ್ ದ ಬುಷ್ ಅಂತ ಕರಿತೀವಿ. ಓಕೆ, ಬೀಟ್ ಅರೌಂಡ್ ದ ಬುಷ್ನ ಮೇಲರ್ಥ ಏನಾಗುತ್ತೆ? ಒಂದು ಬುಷ್ ಇರುತ್ತೆ. ಬುಷ್ ಅಂತ ಅಂದ್ರೆ ಒಂದು ಗಿಡ. ಆ ಗಿಡನ ನಾವು ಕತ್ತರಿಸ್ಬೇಕಂದ್ರೆ ಕರೆಕ್ಟಾಗಿ ಗಿಡಕ್ಕೆ ಹೊಡಿಬೇಕಲ್ವಾ? ಗಿಡದ ಸುತ್ತ ಹೊಡೆದ್ರೆ ಅದು ಕಟ್ಟಾಗತ್ತಾ? ಕಟ್ಟಾಗಲ್ಲ. ಇದು ಇದರ ಮೇಲರ್ಥ. ಒಳರ್ಥ ಏನಪ್ಪಾ ಅಂತಂದ್ರೆ ಮೇನ್ ಇಶ್ಯೂನ ಬಿಟ್ಬಿಟ್ಟು, ಮೇನ್ ಪಾಯಿಂಟ್ನ ಬಿಟ್ಬಿಟ್ಟು ಸುತ್ತಿ ಬಳಸಿ ಮಾತಾಡೋದಕ್ಕೆ ಬೀಟ್ ಅರೌಂಡ್ ದ ಬುಷ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಎಕ್ಸಾಂಪಲ್ ಏನಂತ ಕೊಟ್ಟಿದೀವಿ? ಸ್ಟಾಪ್ ಬೀಟಿಂಗ್ ಅರೌಂಡ್ ದ ಬುಷ್ ಅಂದ್ರೆ ಸುತ್ತಿ ಬಳಸಿ ಮಾತಾಡೋದನ್ನ ನಿಲ್ಸು, ಕಮ್ ಟು ದ ಮೇನ್ ಪಾಯಿಂಟ್. ಓಕೆ, ಕಮ್ ಟು ದ ಮೇನ್ ಪಾಯಿಂಟ್ ಅಂತ ಅರ್ಥ ಬರುತ್ತೆ. ಅದಾದ ನಂತರ ಬಿಹೈಂಡ್ ದ ಸೀನ್ಸ್. ಸೊ ಬಿಹೈಂಡ್ ದ ಸೀನ್ಸ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಬಿಹೈಂಡ್ ದ ಸೀನ್ಸ್ ಎಲ್ಲ ಕಡೆನೂ ಯೂಸ್ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ ಅಲ್ಲಿ ಬಿಹೈಂಡ್ ದ ಸೀನ್ಸ್ ವಿಡಿಯೋಸ್ ಕಳಿಸ್ತಾ ಇರ್ತಾರೆ. ಅಂದ್ರೆ ಸೀಕ್ರೆಟ್ ಆಗಿ ಆಗುವಂಥದ್ದು, ಮುನ್ನೋಟಕ್ಕೆ ಬರುವಂತಹದ್ದಲ್ಲ, ಮುನ್ನೋಟಕ್ಕೆ ಬರದೇ ಇರುವಂಥದ್ದು, ಹಿನ್ನೋಟದಲ್ಲಿ ಆಗುವಂಥದ್ದು. ಇದನ್ನ ನಾವು ಬಿಹೈಂಡ್ ದ ಸೀನ್ಸ್ ಅಂತ ಕರಿತೀವಿ. ಅದು ಸೀಕ್ರೆಟಿವ್ಲಿ ಅಂತಾನೂ ಅರ್ಥ ಬರುತ್ತೆ. ಸೊ ಇವಾಗ ಬಿಹೈಂಡ್ ದ ಸೀನ್ಸ್ ಏನೇನೋ ನಡೀತಾ ಇದೆ ಅಂತ ಹೇಳುವಂತ ಪ್ರಯತ್ನ. ಓಕೆ, ಎಸ್, ದ ಡೀಲ್ ವಾಸ್ ಮೇಡ್ ಬಿಹೈಂಡ್ ದ ಸೀನ್. ಬಿಹೈಂಡ್ ದ ಸೀನ್, ಈ ಡೀಲ್ ಹೆಂಗ್ ಸೈನ್ ಆಯ್ತಂದ್ರೆ ಬಿಹೈಂಡ್ ದ ಸೀನ್ಸ್ ಏನೇನೋ ಆಗಿದೆ ಅಂತ ಅರ್ಥ ಬರುತ್ತೆ. ಓಕೆನಾ? ಎಸ್. ಬೆಲ್ ದ ಕ್ಯಾಟ್. ಬೆಕ್ಕಿಗೆ ಗಂಟೆಯನ್ನು ಕಟ್ಟುವವರು ಯಾರು? ಓಕೆ, ಇದರ ಮೇಲ್ನೋಟದ ಅರ್ಥ. ಬೆಕ್ಕಿಗೆ ಗಂಟೆ ಕಟ್ಟುವಂತಹ ಕೆಲಸ. ಸೊ ಬೆಕ್ಕಿಗೆ ಗಂಟೆಯನ್ನು ಕಟ್ಟುವಂತಹ ಕೆಲಸ ಇದರ ಮೇಲ್ನೋಟದ ಅರ್ಥ. ಆದರೆ ಒಳರ್ಥ ಏನಾಗುತ್ತೆ? ಒಂದು ರಿಸ್ಕಿ ಜಾಬ್ ಅಂತ ಅರ್ಥ. ಟೇಕ್ ಅ ರಿಸ್ಕ್. ಓಕೆ, ಟೇಕ್ ಅ ರಿಸ್ಕಿ ಜಾಬ್ ಅಥವಾ ಟೇಕ್ ಅ ರಿಸ್ಕಿ ಟಾಸ್ಕ್. ತುಂಬಾ ಕಠಿಣವಾದಂತಹ ಕೆಲಸನ ತಗೋತಾ ಇದೀವಿ ಅಂತ ಅರ್ಥ. ಓಕೆ, ಎಸ್. ನೋ ಒನ್ ವಾಂಟ್ಸ್ ಟು ಬೆಲ್ ದ ಕ್ಯಾಟ್. ಸೊ ಎಸ್, ಬೆಲ್ ದ ಕ್ಯಾಟ್. ಬೆಲ್ ದ ಕ್ಯಾಟ್ ಮೇಲ್ನೋಟದ ಅರ್ಥ ಕ್ಯಾಟ್ಗೆ ಗಂಟೆ ಕಟ್ಟುವವರು ಯಾರು ಅಂತ. ಆದರೆ ಇದರ ಒಳರ್ಥ ಏನಾಗುತ್ತೆ? ಇದರ ಒಳರ್ಥ ಟೇಕ್ ಅ ರಿಸ್ಕಿ ಜಾಬ್ ಅಥವಾ ಟೇಕ್ ಅ ರಿಸ್ಕಿ ಟಾಸ್ಕ್ ಅಂತ ಅರ್ಥ ಬರುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನಪ್ಪಾ? ನೋ ಒನ್ ವಾಂಟ್ಸ್ ಟು ಬೆಲ್ ದ ಕ್ಯಾಟ್ ಅಂದ್ರೆ ಯಾರಿಗೂ ರಿಸ್ಕಿ ಟಾಸ್ಕ್ ನ ತಗೊಳಕ್ಕೆ ಇಷ್ಟಪಡಲ್ಲ, ಯಾರು ರಿಸ್ಕ್ ನ ತಗೊಳಲ್ಲ ಅಂತ ಅರ್ಥ. ನೋ ಒನ್ ವಾಂಟ್ಸ್ ಟು ಬೆಲ್ ದ ಕ್ಯಾಟ್ ಅಂತ ಕರಿತೀವಿ. ಸೊ ಹಾಗೆ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ ಅಂದ್ರೆ ಎರಡು ಕಡೆಯಿಂದನೂ ಆಗುವಂತಹ ಲಾಭ. ಎರಡು ಕಡೆಯಿಂದನೂ ಆಗುವಂತಹ ಲಾಭಕ್ಕೆ ನಾವು ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ ಕರಿತೀವಿ. ಈ ಕಡೆ ಹೋದ್ರೆ ಈ ಕಡೆನೂ ಲಾಭ, ಈ ಕಡೆ ಹೋದ್ರೆ ಈ ಕಡೆನೂ ಲಾಭ. ಇಂತಹ ಸಿಚುಯೇಷನ್ಗೆ ನಾವೇನಂತ ಕರಿತೀವಿ? ಬೆಸ್ಟ್ ಆಫ್ ಬೋತ್ ದ ವರ್ಲ್ಡ್ಸ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ದಿಸ್ ಜಾಬ್ ಗಿವ್ಸ್ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಸೊ ಈ ಒಂದು ಕೆಲಸ ಏನಿದೆ ಎರಡು ಕಡೆಯಿಂದನೂ ನನಗೆ ಲಾಭ ಬರ್ತಿದೆ ಅಂತ ಅರ್ಥ. ಓಕೆ, ಎಸ್. ನೆಕ್ಸ್ಟು ಬ್ರೇಕ್ ದ ಬೈಸ್. ಬೈಟ್ ದ ಬುಲೆಟ್. ಬೈಟ್ ದ ಬುಲೆಟ್ ಅಂತ ಅಂದ್ರೆ ಒಂದು ಕಷ್ಟವಾದಂತಹ ಸಿಚುಯೇಷನ್ನ ಎದುರಿಸೋದು. ಇದಕ್ಕೆ ನಾವು ಬೈಟ್ ದ ಬುಲೆಟ್ ಅಂತ ಕರಿತೀವಿ.
ಒಂದು ಕಷ್ಟವಾದಂತಹ ಸಿಚುವೇಶನ್ನ ಎದುರಿಸೋದಕ್ಕೆ ನಾವು ಬೈಟ್ ದ ಬುಲೆಟ್ ಅಂತ ಕರಿತೀವಿ. ಓಕೆ, ಒಂದು ಎಕ್ಸಾಂಪಲ್ ಸೆಂಟೆನ್ಸ್ ಅಲ್ಲಿ ಹಿ ಬಿಟ್ ದ ಬುಲೆಟ್ ಅಂಡ್ ಅಪಾಲಜೈಸ್ಡ್. ಸೊ ಐ ಅಕ್ಸೆಪ್ಟೆಡ್ ದ ಸಿಚುವೇಶನ್, ನನಗೆ ಒಂದು ಸಿಚುವೇಶನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ, ಆ ಅಕ್ಸೆಪ್ಟ್ ಮಾಡಿದ್ಮೇಲೆ ಆ ಸಿಚುವೇಶನ್ನ ಫೇಸ್ ಮಾಡ್ತೀನಿ. ಇಲ್ಲ, ನಾನು ಮಾಡಿದ ತಪ್ಪು ಅಂತ ನಾನು ಒಪ್ಕೊಂತೀನಿ. ಇದನ್ನ ನಾವು ಬೈಟ್ ದ ಬುಲೆಟ್ ಅಂತ ಅಂತೀವಿ. ಸೊ ಏನೇ ಇದ್ರೂ ಎದುರಿಸೋದು, ಮುಂದೆ ನಿಂತು ಎದುರಿಸೋದಕ್ಕೆ ಅದನ್ನ ನಾವೇನಂತೀವಿ? ಬೈಟ್ ದ ಬುಲೆಟ್. ಮುಂದೆ ನಿಂತು ಹೋರಾಡಿ, ಬೈಟ್ ದ ಬುಲೆಟ್. ಬಟ್ ಡೋಂಟ್ ಬಿ ಅ ಕವರ್ಡ್, ಹೇಡಿ ಆಗ್ಬಾರ್ದು. ಮುಂದೆ ನಿಂತು ಹೋರಾಟ ಮಾಡಿ. ನಿಮ್ ತಪ್ಪಿದ್ಯಾ ಒಪ್ಕೊಳ್ಳಿ, ಮುಂದೆ ಬಂದು. ಏನಾಗುತ್ತೆ? ಒಂದು ಮಾತು ಬೈತಾರೆ, ಬಟ್ ಯು ಆರ್ ಅ ಬ್ರೇವ್ ಮ್ಯಾನ್ ಅಂತ ಅನ್ಸ್ಕೊಂತೀರಾ, ಯು ಆರ್ ಅ ಬ್ರೇವ್ ವುಮನ್ ಅಂತ ಅನ್ಸ್ಕೊಂತೀರಾ. ಎಸ್, ಐ ಹ್ಯಾವ್ ಅಕ್ಸೆಪ್ಟೆಡ್ ಅಂತ. ಓಕೆ, ನೆಕ್ಸ್ಟ್ ಬ್ರೇಕ್ ದ ಐಸ್. ಬ್ರೇಕ್ ದ ಐಸ್ ಯಾವಾಗ ಬರುತ್ತೆ ಅಂತಂದ್ರೆ, ಈಗ ಒಂದು ರೂಮ್ ನಲ್ಲಿ ಸಾಕಷ್ಟು ಜನಗಳಿರ್ತಾರೆ ಅನ್ಕೊಳ್ಳೋಣ, ಎಲ್ಲರೂ ಸ್ಟ್ರೇಂಜರ್ಸ್ ಇರ್ತೀವಿ. ಒಂದು ಸರಿ ಬ್ರೇಕ್ ದ ಐಸ್. ಬ್ರೇಕ್ ದ ಐಸ್ ಅಂತ ಅಂದ್ರೆ, ಈ ನಾವೆಲ್ಲರೂ ಯಾರ್ಯಾರು ಇಲ್ಲಿ ಈ ಒಂದು ರೂಮ್ ನಲ್ಲಿ ಕೂತಿದೀವಿ, ನಾವು ಮಾತಾಡಕ್ ಸ್ಟಾರ್ಟ್ ಮಾಡ್ಬೇಕು. ಅದನ್ನ ನಾವು ಬ್ರೇಕ್ ದ ಐಸ್ ಅಂತ ಕರಿತೀವಿ. ಸೊ ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡುವಂತದ್ನ ಬ್ರೇಕ್ ದ ಐಸ್ ಅಂತ ಕರಿತೀವಿ. ಓಕೆ, ಒಂದು ಎಕ್ಸಾಂಪಲ್ ಅಂತ ಅಂದ್ರೆ, ಈ ಟೋಲ್ಡ್ ಅ ಜೋಕ್ ಟು ಬ್ರೇಕ್ ದ ಐಸ್. ಸೊ ಇವಾಗ ಒಂದು ಸ್ಟ್ರೇಂಜರ್ಸ್ ಇರುವಂತಹ ರೂಮ್ ನಲ್ಲಿ ಬ್ರೇಕ್ ದ ಐಸ್ ಮಾಡೋದಕ್ಕೆ, ಎಲ್ಲ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಬೆಸ್ಟ್ ಮೆಥಡ್ ಒಂದು ಜೋಕ್ ಹೇಳುವಂಥದ್ದು. ಆವಾಗ ಏನಾಗುತ್ತೆ, ಎಲ್ಲರ ಮೂಡ್ ಸ್ವಲ್ಪ ಲೈಟ್ ಆಗುತ್ತೆ, ಎಲ್ಲರೂ ಸ್ವಲ್ಪ ಹಸನ್ಮುಖಿಗಳಾಗ್ತಾರೆ. ಹಸನ್ಮುಖಿಗಳಾದಾಗ ಎಲ್ಲರೂ ಓಪನ್ ಅಪ್ ಆಗಕ್ಕೆ ಟ್ರೈ ಮಾಡ್ತಾರೆ. ಸೊ ಓಪನ್ ಅಪ್ ಆಗಕ್ಕೆ ಟ್ರೈ ಮಾಡೋದನ್ನ ನಾವು ಬ್ರೇಕ್ ದ ಐಸ್ ಅಂತ ಕರಿತೀವಿ. ಇದಾದ ನಂತರ ಬರುವಂತಹ ಪದ ಬ್ರಿಂಗ್ ಟು ಬುಕ್. ಸೊ ಈ ಬ್ರಿಂಗ್ ಟು ಬುಕ್ ಅಂತ ಅಂದ್ರೆ ಪನಿಷ್ ಮಾಡು ಅಂತ. ಸೊ ಒಬ್ಬ ಕಳ್ಳನನ್ನ ಪೊಲೀಸರು ಬಂಧಿಸಿ ದೇ ಬ್ರಾಟ್ ಹಿಮ್ ಟು ಬುಕ್ ಅಂತ ಅಂದ್ರೆ ಅವನ್ಗೆ ಪನಿಷ್ಮೆಂಟ್ ಕೊಟ್ರು ಅಂತ ಅರ್ಥ ಬರುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಸೆಂಟೆನ್ಸ್ ಹೇಳೋದಾದ್ರೆ ಏನಿರುತ್ತೆ? ದ ಕರಪ್ಟ್ ಆಫೀಸರ್ ವಾಸ್ ಬ್ರಾಟ್ ಟು ಬುಕ್ ಅಂದ್ರೆ ಒಬ್ಬ ಕರಪ್ಟ್ ಆಫೀಸರ್ನ ಪನಿಷ್ಮೆಂಟ್ ಕೊಟ್ರು. ಒಂದು ಕರಪ್ಟ್ ಆಫೀಸರ್ಗೆ ಪನಿಷ್ಮೆಂಟ್ ಕೊಟ್ರು ಅಂತ ಅರ್ಥ ಬರುತ್ತೆ. ಬ್ರಿಂಗ್ ಟು ಬುಕ್. ಇದಾದ್ಮೇಲೆ ಬೈ ಹುಕ್ ಆರ್ ಕ್ರುಕ್. ಬೈ ಹುಕ್ ಆರ್ ಕ್ರುಕ್ ಅಂತ ಅಂದ್ರೆ ಎನಿ ಮೀನ್ಸ್, ಯಾವುದೇ ಹಾದಿಯಿಂದಾದ್ರೂ ನಾನು ಇದನ್ನ ಮಾಡಲೇಬೇಕು ಅನ್ನುವಂಥದ್ದು. ಯಾವುದೇ ಮಾರ್ಗದಲ್ಲಾದ್ರೂ ಸರಿ, ಅದು ಒಳ್ಳೆ ಮಾರ್ಗದಲ್ಲಾದ್ರೂ ಸರಿ, ಕೆಟ್ಟ ಮಾರ್ಗದಲ್ಲಾದ್ರೂ ಸರಿ, ಬೈ ಹುಕ್ ಆರ್ ಕ್ರುಕ್ ಐ ವಿಲ್ ಮೇಕ್ ಮನಿ ಅಂದ್ರೆ ನಾನು ದುಡ್ಡು ಮಾಡ್ತೀನಿ. ಅದು ಒಳ್ಳೆ ರೀತಿಯಿಂದ ಆದ್ರೂ ಸರಿ, ಕೆಟ್ಟ ರೀತಿಯಾದ್ರೂ ಸರಿ. ಈ ಪದದ ಅರ್ಥ ಬೈ ಹುಕ್ ಆರ್ ಕ್ರುಕ್. ಆದರೆ ನಮ್ಮ ವ್ಯಾಲ್ಯೂ ಸಿಸ್ಟಮ್ ಏನ್ ಹೇಳುತ್ತೆ? ಒಳ್ಳೆಯ ಹಾದಿಯಲ್ಲಿ ಸಂಪಾದಿಸಬೇಕು ಅಂತ. ಬಟ್ ಇಲ್ಲಿ ಇಂಗ್ಲಿಷ್ ನಲ್ಲಿ ಬೈ ಹುಕ್ ಆರ್ ಕ್ರುಕ್ ಅಂತ ಅಂದ್ರೆ ಯಾವುದೇ ಮಾರ್ಗದಲ್ಲಿ. ಬೈ ಹುಕ್ ಆರ್ ಕ್ರುಕ್ ಐ ವಿಲ್ ಪಾಸ್ ದಿಸ್ ಎಕ್ಸಾಮ್ ಅಂದ್ರೆ ನಾನು ಒಳ್ಳೆ ರೀತಿಯಲ್ಲಾದ್ರೂ ಸರಿ, ಕೆಟ್ಟ ಮಾರ್ಗದಿಂದಲಾದ್ರೂ ಸರಿ ಈ ಎಕ್ಸಾಮ್ನ ನಾನು ಪಾಸ್ ಮಾಡೇ ಮಾಡ್ತೀನಿ. ಫೈನಲ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇದ್ದೇ ಇರುತ್ತೆ. ಈ ರೀತಿ ಹೇಳೋದಕ್ಕೆ ನಾನು ಬೈ ಹುಕ್ ಆರ್ ಕ್ರುಕ್ ಅಂತ ಅಂತೀನಿ. ಸೊ ನೆಕ್ಸ್ಟ್ ಬರುವಂತಹ ಇಡಿಯಂ ಅಥವಾ ಫ್ರೇಸಲ್ ವರ್ಬ್ ಕಾಲ್ ಅ ಸ್ಪೇಡ್ ಅ ಸ್ಪೇಡ್. ಕಾಲ್ ಅ ಸ್ಪೇಡ್ ಅ ಸ್ಪೇಡ್ ಅಂತ ಅಂದ್ರೆ ಇರೋದನ್ನ ಇದ್ದಂಗೆ ಹೇಳೋದು. ಓಕೆ, ಸ್ಪೀಕ್ ಪ್ಲೇನ್ಲಿ, ಸ್ಪೀಕ್ ಹಾನೆಸ್ಟ್ಲಿ, ಸ್ಪೀಕ್ ದ ಟ್ರೂತ್ ಅಂತ ಅರ್ಥ. ಇರೋದನ್ನ ಇದ್ದಂಗೆ ಹೇಳು ಅನ್ನೋದಕ್ಕೆ ಕಾಲ್ ಅ ಸ್ಪೇಡ್ ಅಂತ ಕರಿತೀವಿ. ಓಕೆ, ಕಾಲ್ ಅ ಸ್ಪೇಡ್. ಇದಾದ್ಮೇಲೆ ಬರುವಂತದ್ದು ಕಾಸ್ಟ್ ಇನ್ ದ ಸೇಮ್ ಮೌಲ್ಡ್. ಕಾಸ್ಟ್ ಇನ್ ದ ಸೇಮ್ ಮೌಲ್ಡ್ ಅಂದ್ರೆ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅಂತ ಅಂತೀವಲ್ವಾ, ಇದಕ್ಕೆ ಕಾಸ್ಟ್ ಇನ್ ದ ಸೇಮ್ ಮೌಲ್ಡ್ ಅಂತ ಕರಿತೀವಿ. ಅಂದ್ರೆ ಸಿಮಿಲರ್ ನೇಚರ್ ಇದೆ. ಸೊ ಈ ತಾಯಿ ಹೇಗಿರ್ತಾರೆ, ಮದರ್ ಹೇಗಿರ್ತಾರೆ, ಮಗಳು ಕೂಡ, ಡಾಟರ್ ಕೂಡ ಅದೇ ರೀತಿಯಲ್ಲಿ ಬೆಳಿತಾರೆ ಅಂತ ಅರ್ಥ ಬರುತ್ತೆ. ಸೊ ನಾವು ಯಾವ ನೂಲ್ ಹಾಕ್ತಿವಿ, ಯಾವ ದಾರವನ್ನು ನಾವು ಕೊಡ್ತೀವಿ ಹೊಲಿಗೆ ಯಂತ್ರಕ್ಕೆ, ಮಷಿನ್ಗೆ, ಅದೇ ರೀತಿಯಾದಂತಹ ಸೀರೆ ತಾನೇ ನಮ್ಗೆ ಬರೋದು. ಎಸ್, ಸೊ ದಟ್ ಈಸ್ ಕಾಸ್ಟ್ ಇನ್ ದ ಸೇಮ್ ಮೌಲ್ಡ್. ಸೊ ಇಬ್ರು ಒಂದೇ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ, ಸೇಮ್ ನೇಚರ್ ಇರುತ್ತೆ, ಸಿಮಿಲರ್ ನೇಚರ್ ಇರುತ್ತೆ ಅನ್ನೋದಕ್ಕೆ ಕಾಸ್ಟ್ ಇನ್ ದ ಸೇಮ್ ಮೌಲ್ಡ್ ಅಂತ ಅಂತೀವಿ.
ಸೊ ಇದಾದ್ಮೇಲೆ ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂದ್ರೆ ಚೆಲ್ಲೋಗಿರೋ ಹಾಲ್ ಮೇಲೆ ನಾವು ಹತ್ಕೊಂಡು ಕೂತ್ಕೊಳ್ಳೋದು. ಏನಾದ್ರೂ ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂತ ಅಂದ್ರೆ ಒಳಾರ್ಥ ಏನು, ಇದರಿಂದ ಏನು ಪ್ರಯೋಜನ ಆಗಲ್ಲ. ಸೊ ಪ್ರಯೋಜನ ಆಗದೆ ಇರೋಂಥ ವಸ್ತು ಮೇಲೆ ನಾವು ಟೆನ್ಷನ್ ತಗೊಳ್ಳೋದು ಅಥವಾ ಯೋಚನೆ ಮಾಡಿ ಕೂತ್ಕೊಂಡಿರುವಂಥದ್ದು, ಅದಕ್ಕೆ ನಾವು ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂತ ಅಂತೀವಿ. ಸುಮ್ಮನೆ ಪಶ್ಚಾತ್ತಾಪ ಪಡ್ಕೊಳ್ಳೋದು, ರಿಗ್ರೆಟ್ ಯೂಸ್ಲೆಸ್ಲಿ. ಅದರಿಂದ ಏನಾದರೂ ಯೂಸ್ ಆಗುತ್ತಾ? ನಮಗೆ ಹಾಲ್ ವಾಪಸ್ ಬರುತ್ತಾ? ವಾಪಸ್ ಬರಲ್ಲ. ಸೊ ದಟ್ ಈಸ್ ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್. ಎಷ್ಟೊಂದು ಜನ ವಿದ್ಯಾರ್ಥಿಗಳು ನಾನು ನೋಡ್ದಂಗೆ ಅವರ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತಿರಲ್ಲ. ಓಕೆ, ರೆಸ್ಪೆಕ್ಟ್ ಕೊಡ್ತಿರಲ್ಲ. ಬಟ್ ಅದಾದ್ಮೇಲೆ ಒಂದು ದಿನ ಅವ್ರಿಗೆ ರಿಯಲೈಸ್ ಆಗುತ್ತೆ ನಾವು ನಮ್ಮ ತಂದೆ ತಾಯಿಯರನ್ನ ಚೆನ್ನಾಗಿ ನೋಡ್ಕೋಬೇಕಿತ್ತು ಅಂತ. ಬಟ್ ಅವಾಗ ಕಾಲ ಮೀರೋಗಿರುತ್ತೆ. ದಟ್ ಈಸ್ ಕ್ರೈಯಿಂಗ್ ಓವರ್ ಸ್ಪಿಲ್ಟ್ ಮಿಲ್ಕ್. ಅವಾಗ ಪಶ್ಚಾತ್ತಾಪ ಪಟ್ಟು ಏನೂ ಪ್ರಯೋಜನ ಇಲ್ಲ. ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲದೆ ಇದ್ದಾಗ ನಾನು ಚೆನ್ನಾಗಿ ನೋಡ್ಕೋಬೇಕಿತ್ತು ಅಂತ ಹತ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇರಲ್ಲ. ದಟ್ ಈಸ್ ಕ್ರೈಯಿಂಗ್ ಓವರ್ ಸ್ಪಿಲ್ಟ್ ಮಿಲ್ಕ್. ಸೊ ಆಗೋಗಿದೆ ಕೆಲಸ, ಆಗೋಗಿರೋದು, ಅದ್ರ ಮೇಲೆ ನಾವು ಪಶ್ಚಾತ್ತಾಪ ಪಡ್ಕೊಂಡು ಕೂತ್ಕೊಂಡ್ರೆ ಏನು ಯೂಸ್ ಆಗಲ್ಲ. ಇದ್ದಾಗ ಚೆನ್ನಾಗಿ ಮಾಡಬೇಕು. ಓಕೆ, ಕ್ರೈ ಓವರ್ ದ ಸ್ಪಿಲ್ಟ್ ಮಿಲ್ಕ್ ಅಂತ ಕರಿತೀವಿ. ಅದಾದ್ಮೇಲೆ ಕಟ್ ಕಾರ್ನರ್ಸ್ ಅಂತ ಅಂದ್ರೆ ಡೂ ಪೂರ್ಲಿ ಟು ಸೇವ್ ಟೈಮ್. ಸೊ ಟೈಮ್ನ ಉಳಿಸೋದಕ್ಕೆ ನಾವು ಏನೇನೋ ಕಷ್ಟಪಡುವಂಥದ್ದು ಅಥವಾ ಯಾವುದೋ ರೀತಿಯಲ್ಲಿ ನಾವು ಟೈಮ್ನ ಉಳಿಸೋಕ್ಕೆ ಟ್ರೈ ಮಾಡುವಂಥದ್ದು, ಇದಕ್ಕೆ ಕಟ್ ಓವರ್ ದ ಕಾರ್ನರ್ಸ್ ಅಂತ ಕರಿತೀವಿ. ಕಟ್ ಕಾರ್ನರ್ಸ್. ಓಕೆ, ಅದಾದ್ಮೇಲೆ ಕಟ್ ಟು ದ ಚೇಸ್. ಅವಾಗಲೇ ಬೀಟಿಂಗ್ ಅರೌಂಡ್ ದ ಬುಷ್, ಸುತ್ತಿ ಬಳಸಿ ಮಾತಾಡುವಂಥದ್ದು. ಕಟ್ ಟು ದ ಚೇಸ್, ಮೇನ್ ಪಾಯಿಂಟ್ ಬರುವಂಥದ್ದು. ಡೋಂಟ್ ಬೀಟ್ ಅರೌಂಡ್ ದ ಬುಷ್, ಕಟ್ ಟು ದ ಚೇಸ್. ಇಲ್ಲಿ 2 ಇಡಿಯಂನ ಬಳಸಿದೀನಿ ಒಟ್ಟಿಗೆ. ಡೋಂಟ್ ಬೀಟ್ ಅರೌಂಡ್ ದ ಬುಷ್, ಸುತ್ತಿ ಬಳಸಿ ಮಾತಾಡಬೇಡ. ಕಟ್ ಟು ದ ಚೇಸ್, ಮೇನ್ ವಿಷಯಕ್ಕೆ ಬಾ. ಇದಕ್ಕೆ ನಾನು ಕಟ್ ಟು ದ ಚೇಸ್ ಅಂತ ಕರಿತೀನಿ. ಸೊ ಮೇನ್ ಇಶ್ಯೂ ಬಗ್ಗೆ ಮಾತಾಡು, ಮೇನ್ ಪಾಯಿಂಟ್ಗೆ ಬಾ ಅಂತ ಅರ್ಥ. ಡಾರ್ಕ್ ಹಾರ್ಸ್ ಅಂತ ಏನು ಡಾರ್ಕ್ ಹಾರ್ಸ್ ಅಂತ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ವಿನ್ನರ್ ಅಂತ ಅರ್ಥ. ಸೊ ಒಂದು ಕಪ್ಪು ಕುದುರೆ, ಎಲ್ಲರೂ ಅನ್ಕೊಂತಾರೆ ಕಪ್ಪು ಕುದುರೆ ಕಪ್ಪಾಗಿದೆ ಅಂತ, ಅದು ಗೆಲ್ಲಲ್ಲ ಅಂತ ಅನ್ಕೊಂತಾ ಇರ್ತಾರೆ. ಬಟ್ ಏನಾಗುತ್ತೆ, ಅದೇ ಗೆದ್ಬಿಡುತ್ತೆ. ಇದಕ್ಕೆ ನಾವು ಡಾರ್ಕ್ ಹಾರ್ಸ್ ಅಂತ ಕರಿತೀವಿ. ಇದರ ಒಳಾರ್ಥ ಏನು, ಯಾವುದೋ ಒಬ್ಬ ವ್ಯಕ್ತಿ ಎಲ್ಲರೂ ಕಡೆಗಣಿಸ್ತಾ ಇರ್ತಾರೆ, ಇವನ್ ಕೈಲಾಗಲ್ಲ ಅಂತ. ಬಟ್ ಅವನ್ ಮಾಡಿ ತೋರಿಸ್ಬಿಡ್ತಾನೆ. ಹಿ ವಿಲ್ ಬಿ ದ ಡಾರ್ಕ್ ಹಾರ್ಸ್. ಓಕೆ, ಅವನ್ನ ಡಾರ್ಕ್ ಹಾರ್ಸ್ ಅಂತ ಕರಿತೀವಿ. ಸೊ ಇದೇ ರೀತಿಯಲ್ಲಿ ಡೇ ಇನ್ ಅಂಡ್ ಡೇ ಔಟ್. ಐ ವರ್ಕ್ ಹಾರ್ಡ್ ಡೇ ಇನ್ ಅಂಡ್ ಡೇ ಔಟ್ ಅಂತ ಅಂದ್ರೆ ಪ್ರತಿದಿನ ನಾನು ಕಷ್ಟಪಟ್ಟು ಓದ್ದೆ, ಆದ್ರಿಂದಾನೇ ನಾನು ಪಾಸ್ ಆಗಿದ್ದು. ಐ ವರ್ಕ್ಡ್ ಡೇ ಇನ್ ಅಂಡ್ ಡೇ ಔಟ್. ಹಗ್ಲು ರಾತ್ರಿ ಅಂತ ಅಂತೀವಲ್ವಾ, ಡೇ ಇನ್ ಡೇ ಔಟ್. ಹಗ್ಲು ರಾತ್ರಿ ಕಷ್ಟಪಟ್ಟೆ. ಸೊ ಎವ್ರಿ ಡೇ ಕಷ್ಟಪಟ್ಟೆ, ಪ್ರತಿದಿನ ನಾನು ಕಷ್ಟಪಟ್ಟೆ ಅಂತ ಅರ್ಥ. ಪ್ರತಿದಿನ, ಡೇ ಇನ್ ಡೇ ಔಟ್ ಅಂತ ಅಂದ್ರೆ. ಡೆಡ್ ಲೆಟರ್. ಸೊ ಡೆಡ್ ಲೆಟರ್ ಅಂತ ಅಂದ್ರೆ ಇನ್ಎಫೆಕ್ಟಿವ್ ಲಾ. ಒಂದು ಲಾ ರಿಪೀಲ್ ಆದ್ಮೇಲೆ ಅಂದ್ರೆ ಆ ಲಾನ ಒಡೆದಾಕದ್ಮೇಲೆ ಅದೇನಾಗುತ್ತೆ, ಡೆಡ್ ಲೆಟರ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲಾನ ಒಡೆದಾಕಿದ್ರು ಅನ್ಕೊಳ್ಳೋಣ. ಯಾವ್ದಾದ್ರು ಒಂದು ಲಾ ಆಯ್ತು. ಓಕೆ, ಸೊ ಯಾವ್ದಾದ್ರು ಒಂದು ಲಾ, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನಿತ್ತು, ಇಲ್ಲ ಫಾರ್ಮರ್ ಬಿಲ್ ಏನಾಯ್ತು, ಫಾರ್ಮರ್ಸ್ ಪ್ರೊಟೆಸ್ಟ್ ಎಲ್ಲ ಆಯ್ತಲ್ವಾ ಡೆಲ್ಲಿಯಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಒಂದ್ಸರಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ. ಫಾರ್ಮರ್ ಬಿಲ್ಸ್ ಅಂತ ಬಂದಿತ್ತು, ಆಯ್ತಾ. 3 ಲಾಗಳನ್ನ ತಂದಿತ್ತು ಗವರ್ಮೆಂಟ್. ಇದಕ್ಕೆ ವೈಡ್ ಸ್ಪ್ರೆಡ್ ಪ್ರೊಟೆಸ್ಟ್ ಆಯ್ತಾ. ಪ್ರೊಟೆಸ್ಟ್ ಆಗಿದ್ರಿಂದ ಅದನ್ನ ರಿಪೀಲ್ ಮಾಡಿದ್ರು. ಅವಾಗ ಆ ಲಾಸ್ ಏನಾಯ್ತು, ಡೆಡ್ ಲೆಟರ್ ಆಯ್ತು. ಇಟ್ ಬಿಕೇಮ್ ಅ ಡೆಡ್ ಲೆಟರ್. ಸೊ ಒಂದು ಲಾನ ರಿಪೀಲ್ ಮಾಡಿದ್ರೆ ಅಥವಾ ಕ್ಯಾನ್ಸಲ್ ಮಾಡಿದ್ರೆ ವಾಟ್ ವಿಲ್ ಇಟ್ ಬಿಕಮ್? ಇಟ್ ವಿಲ್ ಬಿಕಮ್ ಅ ಡೆಡ್ ಲೆಟರ್. ಅದರಿಂದ ಏನು ಉಪಯೋಗ ಇರಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ವ್ಯಾಲ್ಯೂ ಇರಲ್ಲ. ಅದಕ್ಕೆ ನಾವು ಡೆಡ್ ಲೆಟರ್ ಅಂತ ಕರಿತೀವಿ. ಓಕೆ, ಫಾರ್ ಇನ್ನೊಂದು ಎಕ್ಸಾಂಪಲ್ ಡೆಡ್ ಲೆಟರ್ಗೆ, ಒಂದು ಚೆಕ್ ಇರುತ್ತೆ, ಆ ಚೆಕ್ನ ಮಾಲೀಕ ಸೈನ್ ಹಾಕಿಲ್ಲ ಅಂದ್ರೆ ಅದೇನು, ಇಟ್ ಈಸ್ ಅ ಡೆಡ್ ಲೆಟರ್. ಸೈನ್ ಹಾಕಿದಾಗ ಮಾತ್ರ ಮಾನ್ಯ ಆಗೋದದು. ಸೈನ್ ಹಾಕಿಲ್ಲ ಅಂದ್ರೆ ಇಟ್ ವಿಲ್ ಬಿಕಮ್ ಅ ಡೆಡ್ ಲೆಟರ್. ಏನು ವ್ಯಾಲ್ಯೂ ಇರಲ್ಲ ಅದಕ್ಕೆ, ಬರೀ ಒಂದು ಪೇಪರ್ ಅಷ್ಟೇ. ಓಕೆನಾ? ದಿಸ್ ಈಸ್ ಡೆಡ್ ಲೆಟರ್.
ಡೈಮಂಡ್ ಇನ್ ದ ರಫ್. ಡೈಮಂಡ್ ಇನ್ ದ ರಫ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ತುಂಬಾ ಟ್ಯಾಲೆಂಟೆಡ್ ಇರ್ತಾನೆ, ಆದರೆ ಆ ಟ್ಯಾಲೆಂಟ್ ಇನ್ನ ಈಚೆ ಬಂದಿರಲ್ಲ, ಅಥವಾ ಹಿಡನ್ ಟ್ಯಾಲೆಂಟ್, ಅಥವಾ ಇನ್ನ ಅವನಿಗೆ ಟ್ರೈನಿಂಗ್ ಕೊಟ್ಟಿರಲ್ಲ. ಇದಕ್ಕೆ ಡೈಮಂಡ್ ಇನ್ ದ ರಫ್ ಅಂತ ಕರಿತೀವಿ. ಓಕೆ, ಡೈಮಂಡ್ ಇನ್ ದ ರಫ್. ನೆಕ್ಸ್ಟ್ ಬರುವಂತಹ ಇಡಿಯಂ ಡೂ ಆರ್ ಡೈ. ಏನಪ್ಪ ಡೂ ಆರ್ ಡೈ ಅಂತ ಅಂದ್ರೆ ಮಾಡು ಇಲ್ಲವೇ ಮಡಿ. ವೆರಿ ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಇದ್ದೀನಿ ಅಂತ ಅರ್ಥ. ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಓಕೆ, ನಿಮ್ಮ ಹೋಮ್ವರ್ಕ್ ಇವತ್ತು ನಮ್ಮ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಡೂ ಆರ್ ಡೈ ಅನ್ನುವಂತಹ ಸ್ಲೋಗನ್ನ ಯಾವ ಮೂವ್ಮೆಂಟ್ ಅಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ? ಡೂ ಆರ್ ಡೈ ಅನ್ನುವಂತಹ ಧ್ಯೇಯ ವಾಕ್ಯನ ಯಾವ ಮೂವ್ಮೆಂಟ್ ಅಲ್ಲಿ ಕೊಡ್ತಾರೆ, ಯಾವ ಚಳುವಳಿಯಲ್ಲಿ ಕೊಡ್ತಾರೆ, ಹಾಗೆ ಯಾರು ಈ ಒಂದು ಧ್ಯೇಯ ವಾಕ್ಯನ ಕೊಡ್ತಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ಎಸ್. ಡ್ರಾ ದ ಲೈನ್. ಡ್ರಾ ದ ಲೈನ್ ಅಂತಂದ್ರೆ ಒಂದು ಲಿಮಿಟ್ ನ ಬರಿ. ಡ್ರಾ ಯುವರ್ ಬೌಂಡರೀಸ್. ಒಂದು ಲಿಮಿಟ್ ಅಲ್ಲಿ ಇರು ಅಂತ ಅರ್ಥ. ಡ್ರಾ ದ ಲೈನ್. ಆ ಲೈನ್ ನ ಕ್ರಾಸ್ ಮಾಡಬೇಡ. ಡ್ರಾ ದ ಲೈನ್. ಅಲ್ಲಿಂದ ಒಳಗಡೆನೆ ಇರ್ಬೇಕು ನೀನು. ಅದನ್ನು ದಾಟುವಂತಹ ಪ್ರಯತ್ನನ ಮಾಡಬಾರ್ದು, ದಾಟುವಂತಹ ತಪ್ಪು ಕೆಲಸನ ನೀವು ಮಾಡಬಾರ್ದು ಅಂತ ಅರ್ಥ. ಓಕೆ, ದಿಸ್ ಇಸ್ ಡ್ರಾ ದ ಲೈನ್. ನೆಕ್ಸ್ಟ್ ಬರುವಂತದ್ದು ಈಗಲ್ ಐ. ಈಗಲ್ ಐ ಅಂತ ಅಂದ್ರೆ ಒಂದು ಶಾರ್ಪ್ ಅಬ್ಸರ್ವೇಷನ್ ಅಂತ ಅರ್ಥ. ಒಬ್ಬ ಕೀನ್ ಅಬ್ಸರ್ವರ್ ಅಂತ ಅರ್ಥ. ತುಂಬಾ ಗಮನವಿಟ್ಟು ನೋಡುವಂಥದ್ದಕ್ಕೆ ಈಗಲ್ ಐ ಅಂತ ಅಂತೀವಿ. ಯಾಕೆ ಈಗಲ್ ಐ ಅಂತೀವಿ? ಈಗಲ್ ಐ ಒಂದು ಹದ್ದಿನ ಕಣ್ಣು ಯಾವ ರೀತಿ ಶಾರ್ಪ್ ಇರುತ್ತೆ, ಅದು ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಮೇಲೆ ಆರ್ತಿದ್ರು ಭೂಮಿ ಮೇಲೆ ನಡೀತಾ ಇರುವಂತಹ ಒಂದು ಚಿಕ್ಕ ಹುಳು ಅಥವಾ ಒಂದು ಚಿಕ್ಕ ಪಕ್ಷಿನ ಗುರುತಿಸುತ್ತೆ. ಅದೇ ರೀತಿ ಹದ್ದಿನ ಕಣ್ಣು ಒಳಾರ್ತಾ ಏನಾಗುತ್ತೆ, ಒಂದು ಕೀನ್ ಅಬ್ಸರ್ವೇಷನ್, ತುಂಬಾ ಫೋಕಸ್ಡ್ ಅಬ್ಸರ್ವೇಷನ್ ನಾವು ಈಗಲ್ ಐ ಅಂತ ಕರಿತೀವಿ. ಇದಾದ್ಮೇಲೆ ಬರುವಂತದ್ದು ಈಟ್ ಹಂಬಲ್ ಪೈ. ಐ ಆಮ್ ಈಟಿಂಗ್ ಹಂಬಲ್ ಪೈ ಅಂತ ಅಂದ್ರೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಅರ್ಥ. ಏನಂತ ಅರ್ಥ? ಕ್ಷಮೆ ಕೇಳ್ತಾ ಇದ್ದೀನಿ, ತಪ್ಪಾಯ್ತು ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಈಟಿಂಗ್ ಹಂಬಲ್ ಪೈ. ಎಂಡ್ ಇನ್ ಸ್ಮೋಕ್. ಎಂಡ್ ಇನ್ ಸ್ಮೋಕ್ ಎಲ್ರಿಗೂ ಗೊತ್ತಿರುತ್ತೆ, ಫೇಲ್ ಆಗೋದು. ಏನೋ ಒಂದು ಕೆಲಸ ಎಂಡ್ ಇನ್ ಸ್ಮೋಕ್, ಲಾಸ್ಟ್ ಅಲ್ಲಿ ಹೊಗೆ ಹಾಕ್ಸ್ಕೊತು ಅಂದ್ರೆ ಫೇಲ್ ಆಯ್ತು ಅಂತ ಅರ್ಥ. ಎಸ್ ಎಸ್. ಎವ್ರಿ ನೂಕ್ ಅಂಡ್ ಕಾರ್ನರ್. ನಾನೊಂದು ಕೀನ ಕಳ್ಕೊಬಿಟ್ಟಿರ್ತೀನಿ ಅಂಡ್ ಇಡೀ ರೂಮ್ನ ಸರ್ಚ್ ಮಾಡ್ತೀನಿ. ನಾನು ಇಡೀ ರೂಮ್ನ ಸರ್ಚ್ ಮಾಡಿದಾಗ ನಾನು ಏನಂತೀನಿ, ಐ ಸರ್ಚ್ಡ್ ಎವ್ರಿ ನೂಕ್ ಅಂಡ್ ಕಾರ್ನರ್ ಆಫ್ ದಿ ರೂಮ್ ಅಂತ. ಅಂದ್ರೆ ಪ್ರತಿಯೊಂದು ಕಾರ್ನರ್ನ ನಾನು ಸರ್ಚ್ ಮಾಡಿದ್ದೀನಿ, ಆದ್ರೂ ಕೂಡ ನನಗೆ ಕೀ ಸಿಕ್ಕಿಲ್ಲ ಅಂತ ಅರ್ಥ ಬರುತ್ತೆ. ಸೊ ಎಲ್ಲಾ ಕಡೆ ಅನ್ನುವಂತಹ ಅರ್ಥ ಕೊಡುವಂತಹ ಇಡಿಯಂ ಅಥವಾ ನುಡಿಗಟ್ಟು ಎವ್ರಿ ನೂಕ್ ಅಂಡ್ ಕಾರ್ನರ್. ಇದಾದ್ಮೇಲೆ ಫೇಸ್ ದ ಮ್ಯೂಸಿಕ್. ಫೇಸ್ ದ ಮ್ಯೂಸಿಕ್ ಅಂತ ಅಂದ್ರೆ ಒಂದು ಅಕ್ಸೆಪ್ಟ್ ಮಾಡುವಂಥದ್ದು, ಪನಿಷ್ಮೆಂಟ್ನ ಅಕ್ಸೆಪ್ಟ್ ಮಾಡುವಂಥದ್ದು, ಅಥವಾ ನಾವು ಮಾಡಿರುವಂತಹ ಕೆಲಸಕ್ಕೆ ನಾವು ಮಾಡಿರುವಂತಹ ಕೆಲಸದ ಪರಿಣಾಮಗಳನ್ನ ನಾವು ಎದುರಿಸೋದು. ಓಕೆ, ಸೊ ನಾವು ಏನೇ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಒಂದು ಪರಿಣಾಮಗಳಂತ ಇರುತ್ತೆ. ಸೊ ನಮ್ಮ ಕೆಲಸಕ್ಕೆ ಆ ಕೆಲಸದಿಂದ ಆಗಿರುವಂತಹ ಪರಿಣಾಮ ಏನಿದೆ ಅದನ್ನ ಎದುರಿಸೋದು. ಓಕೆ, ವಿ ಆರ್ ಫೇಸಿಂಗ್ ದ ಕಾನ್ಸಿಕ್ವೆನ್ಸ್. ಫೇಸ್ ದ ಮ್ಯೂಸಿಕ್. ಅಥವಾ ಯಾರಾದ್ರೂ ಬೈತಾ ಇರ್ತಾರೆ, ನೀವು ಬೈಸ್ಕೋಬೇಕು. ನೀವೇನೋ ಒಂದು ತಪ್ಪು ಕೆಲಸ ಮಾಡ್ತಿರ್ತೀರಾ, ತಪ್ಪು ಕೆಲಸ ಮಾಡಿ ಫೇಸ್ ದ ಮ್ಯೂಸಿಕ್ ಅಂತಂದ್ರೆ ಆ ತಪ್ಪು ಅಂತ ಗೊತ್ತಾದ್ಮೇಲೆ ಬೈತಾರಲ್ವಾ? ಖಂಡಿತವಾಗ್ಲೂ ಬೈತಾರೆ. ಯು ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಅಂದ್ರೆ ಬೈಸ್ಕೋಬೇಕು. ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಪನಿಷ್ಮೆಂಟ್. ಏನೇ ಪನಿಷ್ಮೆಂಟ್ ಕೊಟ್ಟರು ತಗೋಬೇಕು, ಏನೇ ಬೈದ್ರು ಬೈಸ್ಕೋಬೇಕು, ಏನೇ ಪರಿಣಾಮ ಆದ್ರೂ ನೀವೇ ಎದುರಿಸ್ಬೇಕು. ಇದನ್ನ ನಾವು ಫೇಸ್ ದ ಮ್ಯೂಸಿಕ್ ಅಂತ ಕರಿತೀವಿ. ಆಮೇಲೆ ಫೇರ್ ಅಂಡ್ ಸ್ಕ್ವೇರ್. ಫೇರ್ ಅಂಡ್ ಸ್ಕ್ವೇರ್ ಅಂತ ಅಂದ್ರೆ ಹಾನೆಸ್ಟ್ ಆಗಿದೆ ಅಂತ ಅರ್ಥ ಬರುತ್ತೆ. ಹಾನೆಸ್ಟ್ ಅಂದ್ರೆ ನ್ಯಾಯಯುತವಾಗಿ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಇಡಿಯಂ ಅಂದ್ರೆ ನುಡಿಗಟ್ಟು ಫೇರ್ ಅಂಡ್ ಸ್ಕ್ವೇರ್. ಈ ಎಫ್ ನಲ್ಲಿ ಇನ್ನೊಂದು ಬರುವಂತದ್ದು ಫೆದರ್ ಇನ್ ಒನ್ಸ್ ಕ್ಯಾಪ್. ಫೆದರ್ ಇನ್ ಒನ್ಸ್ ಕ್ಯಾಪ್ ಅಂತ ಅಂದ್ರೆ ಒಬ್ಬ ಪರ್ಸನ್ನ
ಇನ್ನೊಂದು ಅಚೀವ್ಮೆಂಟ್ ಅಂತ ಅರ್ಥ. ಓಕೆ, ಅನದರ್ ಅಚೀವ್ಮೆಂಟ್ ಆಫ್ ಅ ಪರ್ಸನ್, ಅ ಫೆದರ್ ಇನ್ ಒನ್ಸ್ ಕ್ಯಾಪ್. ಸೊ ಒಬ್ಬ ವ್ಯಕ್ತಿಯ ಇನ್ನೊಂದು ಅಚೀವ್ಮೆಂಟ್, ಇನ್ನೊಂದು ಸಾಧನೆ. ಸೊ ಎಷ್ಟೊಂದು ಸಾಧನೆ ಮಾಡಿರ್ತಾರೆ, ಅದಕ್ಕೆ ಇನ್ನೊಂದು ಸಾಧನೆ ಸೇರ್ಕೊಳ್ಳುತ್ತೆ ಅಂತಂದ್ರೆ ಫೆದರ್ ಇನ್ ಒನ್ಸ್ ಕ್ಯಾಪ್ ಅಂತ ಕರಿತೀವಿ. ಓಕೆ, ಎಸ್. ಅದಾದ್ಮೇಲೆ ಬರುವಂತದ್ದು ಫಿಶ್ ಔಟ್ ಆಫ್ ವಾಟರ್. ಇದೇ ಇಡಿಯಮ್ಸ್ ನ ಯಾಕೆ ಸರ್ ನಾವು ಕಲಿಬೇಕು ಅಂತ ಅಂದ್ರೆ, ಇದು ನಾನು ನಿಮ್ಗೆ ಎಕ್ಸಾಂಪಲ್ಸ್ ಕೊಡ್ತಾ ಇರುವಂತದ್ದು. ಓಕೆ, ಯಾಕೆ ಇದು ಇಂಪಾರ್ಟೆಂಟ್ ಅಂತ ಅಂದ್ರೆ, ಇದೆಲ್ಲ ಮೇನ್ ಆಗಿ ಬಂದಿರೋದು PYQs ನಿಂದ. ಇದೆಲ್ಲಾನು ಒಂದಲ್ಲ ಒಂದು ಎಕ್ಸಾಮ್ ನಲ್ಲಿ PYQs ಆಗಿ ಕೇಳಿದ್ದಾರೆ, ಒಂದಲ್ಲ ಒಂದು ಎಕ್ಸಾಮ್ ನಲ್ಲಿ ಕ್ವೆಶನ್ ಆಗಿ ಕೇಳಿದ್ದಾರೆ. ಆ ಒಂದು ಕ್ವೆಶನ್ಸ್ ನಾನು ಕಂಪೈಲ್ ಮಾಡಿ ನಿಮ್ಗೆ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಫ್ಯೂಚರ್ ಎಕ್ಸಾಮಿನೇಷನ್ಸ್ ಅಂತ. ಓಕೆ, ಸೊ ಈ ಒಂದು ಇಡಿಯಮ್ಸ್ ರಿಪೀಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಹಲವಾರು ಎಕ್ಸಾಮ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಕರ್ನಾಟಕದಲ್ಲಿ ನಡೆದಿರುವಂತಹ ಎಕ್ಸಾಮ್ಸ್ ಆಗಿರ್ಬೋದು, ಈ ಎಕ್ಸಾಮ್ಸ್ ಎಲ್ಲದರಲ್ಲೂ SSC ಅಥವಾ UPSC ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್, ಓಕೆ, RRB ಎಕ್ಸಾಮ್ಸ್, RBI ಎಕ್ಸಾಮ್ಸ್, ಈ ಎಕ್ಸಾಮ್ಸ್ ಅಲ್ಲೆಲ್ಲ ಇಂಗ್ಲಿಷ್ ಗ್ರಾಮರ್ ಒಂದು ಮುಖ್ಯವಾದ ಪಾತ್ರನ ವಹಿಸುತ್ತೆ. ಓಕೆ, ಈ ಒಂದು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇಡಿಯಮ್ಸ್ ಒಂದು ಪಾರ್ಟ್, ಒಂದು ಟಾಪಿಕ್. ಸೊ ಇಡಿಯಮ್ಸ್ ಇಂದ ಒಂದೊಂದು ಎಕ್ಸಾಮ್ಸ್ ಅಲ್ಲಿ 2 ರಿಂದ 3 ಕ್ವೆಶನ್ಸ್ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ಪ್ರತಿಯೊಂದು ಎಕ್ಸಾಮ್ಸ್ ನಲ್ಲಿ ಸುಮಾರಷ್ಟು ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿರುವಂತಹ ಇಡಿಯಮ್ಸ್ ಇಲ್ಲಿರುವಂತದ್ದು. ಓಕೆ, ದಟ್ ಈಸ್ ವೈ ದಿಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಟ್ ಲೀಸ್ಟ್ ನಮ್ಗೆ ಇಷ್ಟು ಗೊತ್ತಿರಬೇಕು. ಯಾಕೆ ಇಷ್ಟು ಗೊತ್ತಿರಬೇಕು ಅಂತಂದ್ರೆ, ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಇದನ್ನು ಕೇಳಿದ್ದಾರೆ, ಹಾಗಾಗಿ ನಮಗೆ ಇದು ಗೊತ್ತಿರಬೇಕು. ಓಕೆ, ಸೊ ದಟ್ಸ್ ವೈ ವಿ ಶುಡ್ ಬಿ ಅವೇರ್ ಆಫ್ ದೀಸ್ ಇಡಿಯಮ್ಸ್ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಆಸ್ಕ್ಡ್ ಇನ್ ಪ್ರೀವಿಯಸ್ ಎಕ್ಸಾಮ್ಸ್. ಸೊ ನಮಗೆ ಹೊಸದ್ ಗೊತ್ತಿಲ್ಲ ಅಂತಂದ್ರು ಅಟ್ಲೀಸ್ಟ್ ಕೇಳಿರೋದಾದ್ರೂ ಗೊತ್ತಿರ್ಬೇಕಲ್ವಾ. ದಟ್ ಈಸ್ ವೈ ದಿಸ್ ಈಸ್ ಇಂಪಾರ್ಟೆಂಟ್. ಈ ಒಂದು PDF ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ, ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂಡ್ ಇದನ್ನ ಚೆನ್ನಾಗಿ ಓದಿ, ಪ್ರಾಕ್ಟೀಸ್ ಮಾಡಿ, ರಿವೈಸ್ ಮಾಡಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ರಿವೈಸ್ ಮಾಡಿ, ಅವಾಗ ಇದೆಲ್ಲ ನಿಮಗೆ ಈಸಿಯಾಗಿ ನೆನಪಲ್ಲಿ ಉಳಿಯುತ್ತೆ. ಓಕೆ, ಎಸ್. ಫಿಶ್ ಔಟ್ ಆಫ್ ವಾಟರ್. ಒಂದು ಮೀನನ್ನ ನೀರಿಂದ ಆಚೆ ತೆಗೆದಾಗ ಏನ್ ಮಾಡತ್ತೆ, ವಿಲಿ 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 ಅಂತ ಒದ್ದಾಡುತ್ತಲ್ವಾ. ಸೊ ಇದಕ್ಕೆ ಅನ್ಕಂಫರ್ಟಬಲ್ ಸಿಚುವೇಶನ್ ಅಂತ ಅಂತಾರೆ. ಓಕೆ, ವಿಲಿ ವಿಲಿ ಒದ್ದಾಡೋದನ್ನ ಅನ್ಕಂಫರ್ಟಬಲ್ ಸಿಚುವೇಶನ್ ಅಂತ ಅಂತಾರೆ. ಬಾಲ ಸುಟ್ಟ ಬೆಕ್ಕು ಅಂತ ಕೂಡ ನಾವು ಕರಿತೀವಿ ಕನ್ನಡದಲ್ಲಿ. ಬಾಲ ಸುಟ್ಟ ಬೆಕ್ಕನಂತೆ ಆಡ್ತಾ ಇದ್ಯಾ ಅಂದ್ರೆ ಅನ್ಕಂಫರ್ಟಬಲ್ ಆಗಿದ್ಯಾ, ರೆಸ್ಟ್ಲೆಸ್ ಆಗಿದ್ಯಾ, ಕಾಮ್ ಆಗಿಲ್ಲ ನೀನು ಅಂತ ಅರ್ಥ. ದಟ್ ಈಸ್ ಫಿಶ್ ಔಟ್ ಆಫ್ ವಾಟರ್. ಅದೇ ರೀತಿ ಫ್ಲೆಶ್ ಅಂಡ್ ಬ್ಲಡ್. ಫ್ಲೆಶ್ ಅಂಡ್ ಬ್ಲಡ್ ಅಂತ ಅಂದ್ರೆ ಒಬ್ಬ ಹ್ಯೂಮನ್ ಫೀಲಿಂಗ್, ಒಬ್ಬ ಮನುಷ್ಯನಿಂದ ಆಗುವಂತಹ ಕೆಲಸನ ಫ್ಲೆಶ್ ಅಂಡ್ ಬ್ಲಡ್ ಅಂತ ಕರಿತೀವಿ. ಅಥವಾ ಒಂದು ಭಾವನೆ ಇರ್ಬೋದು. ಈ ಭಾವನೆ ಅನ್ನುವಂಥದ್ದು ಮನುಷ್ಯನಲ್ಲಿ ಇರೋದಕ್ಕೆ ಮಾತ್ರ ಸಾಧ್ಯ. ಓಕೆ, ಸೊ ಫ್ಲೆಶ್ ಅಂಡ್ ಬ್ಲಡ್ ಅಂತ ಅಂದ್ರೆ ಮನುಷ್ಯನಿಗೆ ಇರುವಂತಹ ಒಂದು ಭಾವನೆ, ದಟ್ ಈಸ್ ಫ್ಲೆಶ್ ಅಂಡ್ ಬ್ಲಡ್. ಅದಾದ್ಮೇಲೆ ಫ್ಲೈ ಇನ್ ದ ಆಯಿಂಟ್ಮೆಂಟ್ ಅಂದ್ರೆ ಒಂದು ಆಯಿಂಟ್ಮೆಂಟ್ ಹಚ್ಚಿದ ತಕ್ಷಣ ಸರಿಯಾಗುವಂತಹ ಗಾಯ. ಆಯಿಂಟ್ಮೆಂಟ್ ಹಚ್ಚಿದ ತಕ್ಷಣ ಓಡೋಗುತ್ತೆ ಅಂತೀವಲ್ವಾ, ಇದಕ್ಕೆ ಫ್ಲೈ ಇನ್ ದ ಆಯಿಂಟ್ಮೆಂಟ್ ಅಂದ್ರೆ ಒಂದು ಚಿಕ್ಕ ಗಾಯ ಅಥವಾ ಚಿಕ್ಕ ಪ್ರಾಬ್ಲಮ್, ಇಟ್ ಫ್ಲೈಸ್ ಇನ್ ದ ಆಯಿಂಟ್ಮೆಂಟ್. ಫ್ರಮ್ ಪಿಲ್ಲರ್ ಟು ಪೋಸ್ಟ್. ಫ್ರಮ್ ಪಿಲ್ಲರ್ ಟು ಪೋಸ್ಟ್ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡುವಂಥದ್ದ ಫ್ರಮ್ ಪಿಲ್ಲರ್ ಟು ಪೋಸ್ಟ್ ಅಂತ ಕರಿತೀವಿ. ಸೊ ನಾನು ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಇಲ್ಲಿಗೆ ಬರೋದು, ಇದೆಲ್ಲ ಏನು ಫ್ರಮ್ ಪಿಲ್ಲರ್ ಟು ಪೋಸ್ಟ್. ಐ ಆಮ್ ರನ್ನಿಂಗ್ ಫ್ರಮ್ ಪಿಲ್ಲರ್ ಟು ಪೋಸ್ಟ್. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಇವಾಗ ನೀವು ಕಾಲೇಜಲ್ಲಿ ಇರ್ತೀರಾ, ನಿಮಗೆ ಒಂದು ಹಾಲಿಡೇ ಬೇಕು, ನಿಮ್ಗೊಂದು ರಜಾ ಬೇಕು. ಸೊ ನಿಮ್ಮ ಕ್ಲಾಸ್ ಟೀಚರ್ ಏನು ಹೇಳ್ತಾರೆ, ಒಂದು ಲೆಟರ್ ಕೊಡಿ ಅಂತಾರೆ. ಆಯ್ತಾ, ಒಂದು ಪರ್ಮಿಷನ್ ಲೆಟರ್ ಅನ್ಕೊಳ್ಳೋಣ, ಒಂದು ಪರ್ಮಿಷನ್ ಲೆಟರ್ ಬರೆದ್ಬಿಟ್ಟು ಸೈನ್ ಮಾಡ್ಸಪ್ಪ ಅಂತಾರೆ. ಸೊ ನೀವು ಒಂದು ಲೆಟರ್ ಬರೀತೀರಾ, ಫಸ್ಟ್ ಟೀಚರ್ ಹತ್ರ ಹೋಗ್ತೀರಾ, ಆ ಟೀಚರ್ ಏನು ಹೇಳ್ತಾರೆ, ಫಸ್ಟ್ ಪ್ರಿನ್ಸಿಪಲ್ ಹತ್ರ ಸೈನ್ ಮಾಡ್ಸಪ್ಪ ಅಂತಾರೆ. ನೀವು ಪ್ರಿನ್ಸಿಪಲ್ ಹತ್ರ ಹೋಗ್ತೀರಾ, ಅಲ್ಲಿ ಪ್ರಿನ್ಸಿಪಲ್ ಇರಲ್ಲ, ಪ್ರಿನ್ಸಿಪಲ್ನ ಹುಡುಕೊಂಡು ಇನ್ನೊಂದು ಜಾಗಕ್ಕೆ ಹೋಗ್ತೀರಾ, ಅಲ್ಲಿ ಪ್ರಿನ್ಸಿಪಲ್ ಇರ್ತಾರೆ, ಆ ಪ್ರಿನ್ಸಿಪಲ್ ಹೇಳ್ತಾರೆ ನಿಮ್ಮ ಟೀಚರ್ ಹತ್ರ ಸೈನ್ ಮಾಡ್ಸಪ್ಪ ಫಸ್ಟು ಅಂತ. ಸೊ ನೀವು ತಿರ್ಗಾ ಟೀಚರ್ ಹತ್ರ ಬರ್ತೀರಾ, ಟೀಚರ್ಗೆ ಹೇಳ್ತೀರಾ ಪ್ರಿನ್ಸಿಪಲ್ ಹಿಂಗೆ ಹೇಳಿದ್ರು ಅಂತ. ಆ ಟೀಚರ್ ಹೇಳ್ತಾರೆ ನನ್ಗಲ್ಲಪ್ಪ ಇನ್ನೊಂದು ಟೀಚರ್ಗೆ ಹೇಳು ಅಂತ.
ಸೊ ನೀವು ಆ ಟೀಚರ್ ಹತ್ರ ಹೋಗ್ತೀರಾ, ಆ ಟೀಚರ್ ಹತ್ರ ಸೈನ್ ಮಾಡಿಸ್ಕೋತೀರಾ, ತಿರ್ಗಾ ನೆಕ್ಸ್ಟ್ ಈ ಟೀಚರ್ ಹತ್ರ ಸೈನ್ ಮಾಡಿಸ್ಕೋತೀರಾ, ಅದಾದ್ಮೇಲೆ ತಿರ್ಗಾ ಹೋಗಿ ಪ್ರಿನ್ಸಿಪಲ್ ಹತ್ರ ಸೈನ್ ಮಾಡಿಸ್ಕೋತೀರಾ. ವಾಟ್ ಆರ್ ಯು ಡೂಯಿಂಗ್? ಯು ಆರ್ ರನ್ನಿಂಗ್ ಫ್ರಮ್ ಪಿಲ್ಲರ್ ಟು ಪೋಸ್ಟ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡ್ತಾ ಇರೋದ್ರಿಂದ ಫ್ರಮ್ ಪಿಲ್ಲರ್ ಟು ಪೋಸ್ಟ್ ಅಂತ ಕರಿತೀವಿ. ಓಕೆ, ಎಸ್. ಗೆಟ್ ಕೋಲ್ಡ್ ಫೀಟ್. ಗೆಟ್ ಕೋಲ್ಡ್ ಫೀಟ್ ಅಂತ ಅಂದ್ರೆ ಹಂಜಿಕೆ ಆಗುವಂಥದ್ದು ಅಥವಾ ಧೈರ್ಯ ಕಳ್ಕೊಳ್ಳುವಂಥದ್ದು. ಇದಕ್ಕೆ ನಾವು ಗೆಟ್ ಕೋಲ್ಡ್ ಫೀಟ್ ಅಂತ ಅಂತೀವಿ. ಟು ಲೂಸ್ ಕರೇಜ್, ಆ ಧೈರ್ಯ ಕಳ್ಕೊಳ್ಳುವಂಥದ್ದನ್ನ ನಾವು ಗೆಟ್ ಕೋಲ್ಡ್ ಫೀಟ್ ಅಂತ ಅಂತೀವಿ. ಅದಾದ್ಮೇಲೆ ಬರುವಂಥದ್ದು ಗೆಟ್ ದ ಬಾಲ್ ರೋಲಿಂಗ್, ಅಂದ್ರೆ ಕೆಲಸನ ಸ್ಟಾರ್ಟ್ ಮಾಡು ಅಂತ ಅರ್ಥ. ಸ್ಟಾರ್ಟ್ ದ ವರ್ಕ್. ಗೆಟ್ ದ ಬಾಲ್ ರೋಲಿಂಗ್, ಸ್ಟಾರ್ಟ್ ದ ವರ್ಕ್ ಅಂತ ಅರ್ಥ. ಅದಾದ್ಮೇಲೆ ಬರುವಂಥದ್ದು ಗಿವ್ ಅ ಕೋಲ್ಡ್ ಶೋಲ್ಡರ್. ಗಿವ್ ಕೋಲ್ಡ್ ಶೋಲ್ಡರ್ ಅಂತ ಅಂದ್ರೆ ಕೋಲ್ಡ್ ಶೋಲ್ಡರ್ ಮೇಲ್ನೋಟದ ಅರ್ಥ ಆಯ್ತಾ. ಶೋಲ್ಡರ್ ಏನಿದೆ, ಎಗ್ಲು ಏನಿದೆ, ಅದನ್ನ ಕೋಲ್ಡ್ ಮಾಡ್ಕೋ ಅನ್ನುವಂಥದ್ದು ಮೇಲ್ನೋಟದ ಅರ್ಥ. ಆದ್ರೆ ಒಳರ್ಥ ಏನು? ಇಗ್ನೋರ್ ಮಾಡಾಕು ಅಂತ. ಬಿಟ್ಟಾಕು, ತಲೆನೇ ಕೆಡ್ಸ್ಕೋಬೇಡ. ಅವನು ಏನೋ ಹೇಳ್ತಾ ಇರ್ತಾನೆ, ಏನಾದ್ರೂ ಹೇಳ್ಕೊಳ್ಳಿ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡ. ಇದಕ್ಕೆ ಗಿವ್ ಅ ಕೋಲ್ಡ್ ಶೋಲ್ಡರ್ ಅಂತ ಅಂತೀವಿ. ಓಕೆ, ಗಿವ್ ಅ ಕೋಲ್ಡ್ ಶೋಲ್ಡರ್. ಇದಾದ್ಮೇಲೆ ಗೋ ಆ್ಯಂಡ್ ಇನ್ ಆ್ಯಂಡ್. ಇಟ್ ಗೋಸ್ ಆ್ಯಂಡ್ ಇನ್ ಆ್ಯಂಡ್ ಅಂತ ಅಂದ್ರೆ ಕನೆಕ್ಟೆಡ್ ಇದೆ. ಇದು ಒಂದು ಸ್ಟೆಪ್ ಮುಂದೆ ಹೋದ್ರೆ ಇದು ಒಂದು ಸ್ಟೆಪ್ ಮುಂದೆ ಹೋಗುತ್ತೆ, ಇದೊಂದು ಸ್ಟೆಪ್ ಮುಂದೆ ಹೋದ್ರೆ ಇದು ಒಂದು ಸ್ಟೆಪ್ ಮುಂದೆ ಹೋಗುವಂಥದ್ದು. ಸೊ ಇಟ್ ಗೋಸ್ ಆ್ಯಂಡ್ ಇನ್ ಆ್ಯಂಡ್. ನೀನ್ ಸಹಾಯ ಮಾಡಿದ್ರೆ ನಾನು ಸಹಾಯ ಮಾಡ್ತೀನಿ, ನೀನ್ ಸಹಾಯ ಮಾಡಿದ್ರೆ ನಾನು ಸಹಾಯ ಮಾಡ್ತೀನಿ. ಸೊ ದಿಸ್ ಇಸ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್. ಓಕೆ, ಕನೆಕ್ಟೆಡ್ ಆಗಿದೆ, ಕನೆಕ್ಟ್ ಆಗಿದೆ ಎರಡಕ್ಕೂ ಅಂತ ಅರ್ಥ. ಸೊ ನೆಕ್ಸ್ಟ್ ಗೋ ಟು ದ ಡಾಗ್ಸ್. ಗೋ ಟು ದ ಡಾಗ್ಸ್ ಅಂದ್ರೆ ಡೆಸ್ಟ್ರಾಯ್ ಆಗುವಂಥದ್ದು. ಓಕೆ, ಡ್ಯಾಮೇಜ್ ಆಗುವಂಥದ್ದಕ್ಕೆ ನಾವು ಗೋ ಟು ದ ಡಾಗ್ಸ್ ಅಂತ ಕರಿತೀವಿ. ಇದಾದ್ಮೇಲೆ ಗುಡ್ ಸಮ್ಯಾರಿಟನ್. ಗುಡ್ ಸಮ್ಯಾರಿಟನ್ ಅಂದ್ರೆ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಸ್ವಭಾವದ ವ್ಯಕ್ತಿಗೆ ನಾವು ಗುಡ್ ಸಮ್ಯಾರಿಟನ್ ಅಂತ ಕರಿತೀವಿ. ಇದೆಲ್ಲ ನೀವು ನೆನ್ಪಿಟ್ಕೋಬೇಕು, ರಿವೈಸ್ ಮಾಡಬೇಕು, ಮತ್ತೆ ಮತ್ತೆ ಈ ಕ್ಲಾಸ್ನ ಕೇಳ್ತಾ ಇರಬೇಕು. ಓಕೆ, ಮತ್ತೆ ಮತ್ತೆ ಈ ಕ್ಲಾಸ್ನ ಕೇಳ್ತಾ ಇದ್ರೆ ನಿಮ್ಗೆ ನೆನ್ಪಲ್ಲಿ ಉಳಿಯತ್ತೆ. ಗುಡ್ ಸಮ್ಯಾರಿಟನ್ ಅಂತ ಅಂದ್ರೆ ಒಳ್ಳೆಯ ವ್ಯಕ್ತಿ. ರತನ್ ಟಾಟಾ ಸರ್ ವಾಸ್ ಅ ಗುಡ್ ಸಮ್ಯಾರಿಟನ್ ಅಂದ್ರೆ ಹಿ ವಾಸ್ ಅ ಗುಡ್ ಪರ್ಸನ್ ಅಂತ ಅರ್ಥ. ಡಾಕ್ಟರ್ ರಾಜ್ಕುಮಾರ್ ವಾಸ್ ಅ ಗುಡ್ ಸಮ್ಯಾರಿಟನ್ ಅಂದ್ರೆ ರಾಜ್ಕುಮಾರ್ ಅವರು ಒಳ್ಳೆಯ ವ್ಯಕ್ತಿ ಆಗಿದ್ರು. ಪುನೀತ್ ರಾಜ್ಕುಮಾರ್ ಸರ್ ವಾಸ್ ಅ ಗುಡ್ ಸಮ್ಯಾರಿಟನ್ ಅಂದ್ರೆ ಅವರು ಒಳ್ಳೆಯ ವ್ಯಕ್ತಿಯಾಗಿದ್ರು. ಗುಡ್ ಸಮ್ಯಾರಿಟನ್. ಓಕೆ, ಸೊ ಗುಡ್ ಸಮ್ಯಾರಿಟನ್ ಅಂದಿದ ತಕ್ಷಣ ನಿಮಗೆ ಪುನೀತ್ ರಾಜ್ಕುಮಾರ್ ಸರ್ ನೆನ್ಪು ಬರಬೇಕು. ಎಕ್ಸಾಮಲ್ಲೂ ಕೂಡ ಇದು ವರ್ಕ್ ಆಗುತ್ತೆ ಆಯ್ತಾ. ಎಕ್ಸಾಮಲ್ಲಿ ಕೂಡ ಈ ಎಲ್ಲಾ ವರ್ಡ್ಸ್ಗೂ ಒಂದೊಂದು ವ್ಯಕ್ತಿನ ತಲೆಯಲ್ಲಿ ಇಟ್ಕೋಬೇಕು, ಅಥವಾ ನಮ್ಮಲ್ಲಿ ಆಗಿರುವಂತಹ ಒಂದು ಸಿಚುವೇಶನ್ನ ನಾವು ನೆನ್ಪಿಸ್ಕೋಬೇಕು. ಓಕೆ, ನಿಮ್ಗೂ ಏನೋ ಒಂದು ಸಿಚುವೇಶನ್ ಬಂದಿರುತ್ತೆ, ಡೂ ಆರ್ ಡೈ ಅನ್ನುವಂಥ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸಿಚುವೇಶನ್ ಯಾವುದೋ ಒಂದು ಕಡೆ ಬಂದಿರುತ್ತೆ ನಿಮಗೆ ಆಯ್ತಾ. ನಾಳೆ ಎಕ್ಸಾಮ್ ಇರುತ್ತೆ, ನೀವೇನು ಓದಿರಲ್ಲ, ಇವತ್ತು ಕುತ್ಕೊಂಡು ಓದಕ್ಕೆ, ಇವತ್ತು ಕೂತಿರ್ತೀರಾ ಓದಕ್ಕೆ. ಸೊ ಇಟ್ ಈಸ್ ಡೂ ಆರ್ ಡೈ ಸಿಚುವೇಶನ್ ಫಾರ್ ಯು. ಇವತ್ತು ಓದಲೇಬೇಕು, ಇಲ್ಲಾಂದ್ರೆ ಫೇಲ್ ಆಗೋಯ್ತೀರಾ. ದಟ್ ಈಸ್ ಡೂ ಆರ್ ಡೈ ಸಿಚುವೇಶನ್. ಸೊ ಈ ರೀತಿಯಾಗಿ ನೀವು ಒಂದು ಸಿಚುವೇಶನ್ನ ನೆನ್ಪಿಟ್ಕೋಬೇಕು. ಡೂ ಆರ್ ಡೈ ಅಂದಿದ ತಕ್ಷಣ ನೀವು ಕುತ್ಕೊಂಡು ಓದ್ತಾ ಇರೋದು ನೆನ್ಪು ಬರ್ಬೇಕು ನಿಮ್ಗೆ. ಅವಾಗ ಎಕ್ಸಾಮ್ ಅಲ್ಲಿ ನೀವು ಕರೆಕ್ಟಾಗಿ ಆಗ್ತೀರಾ. ಓಕೆ, ಸೊ ಎಕ್ಸಾಮ್ ಅಲ್ಲಿ ಇದನ್ನ ನೆನ್ಪಿಟ್ಕೊಳ್ಳುವಂಥದ್ದು ಬಹಳ ಸುಲಭ ಇರುತ್ತೆ. ಪ್ರೊವೈಡೆಡ್ ದಟ್ ಯು ಪ್ರಾಕ್ಟೀಸ್. ಒಳ್ಳೆಯ ಮೆಥಡ್ ಅಲ್ಲಿ, ಒಳ್ಳೆಯ ಮಾರ್ಗದರ್ಶನದ ಕೆಳಗೆ ನೀವೇನಾದ್ರೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಒಳ್ಳೆಯ ಅಂಕಗಳನ್ನ ಇಂಗ್ಲಿಷ್ ಗ್ರಾಮರ್ ಇಂದ ಕಲಿಬಹುದು. ಓಕೆ, ಎಸ್. ಇದಾದ್ಮೇಲೆ ಗ್ರೀಕ್ ಟು ಮೀ. ನಾನು ಕನ್ನಡದವನು ಆಯ್ತಾ, ನಾನು ಕನ್ನಡದವನು. ನನ್ನ ಹತ್ರ ಯಾರಾದ್ರೂ ಗ್ರೀಕ್ ಮಾತಾಡಿದ್ರೆ, ಗ್ರೀಕ್ ಅನ್ನುವಂಥದ್ದು ಒಂದು ಭಾಷೆ. ಸೊ ನನ್ನ ಹತ್ರ ಯಾರಾದ್ರೂ ಒಬ್ಬ ಗ್ರೀಕ್ ಮಾತಾಡಿದ್ರೆ ನನ್ಗೇನಾದ್ರೂ ಅರ್ಥ ಆಗುತ್ತಾ? ಏನೂ ಅರ್ಥ ಆಗಲ್ಲ. ಸೊ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ದಟ್ ಈಸ್ ಗ್ರೀಕ್ ಟು ಮೀ, ನಾಟ್ ಅಂಡರ್ಸ್ಟ್ಯಾಂಡಬಲ್. ಅರ್ಥ ಆಗದೆ ಇರುವಂಥದ್ನ ಗ್ರೀಕ್ ಟು ಮೀ ಅಂತ ಕರಿತೀವಿ. ಸೊ ಈ ರೀತಿ ನೆನ್ಪಿಟ್ಕೋಬೇಕು. ಗ್ರೀಕ್ ಟು ಮೀ ಅಂತ ಅಂದ್ರೆ ಯಾರೋ ಒಬ್ಬ ಜರ್ಮನಿಯಿಂದ ಬಂದು ಗ್ರೀಕ್ ಮಾತಾಡ್ತಾ ಇದ್ರೆ ನನ್ಗೆ ಏನಾದ್ರೂ ಅರ್ಥ ಆಗುತ್ತಾ? ಅಥವಾ ಜರ್ಮನಿ ಭಾಷೆ ಅಲ್ಲ, ಜರ್ಮನಿಯಲ್ಲಿ ಜರ್ಮನ್ ಭಾಷೆ ಬರುತ್ತೆ. ಗ್ರೀಸಿಂದ ಬಂದು ಗ್ರೀಕ್ ಮಾತಾಡಿದ್ರೆ ನನ್ಗೆ ಏನಾದ್ರೂ ಅರ್ಥ ಆಗುತ್ತಾ? ಏನು ಅರ್ಥ ಆಗಲ್ಲ.
ಸೊ ಅದಕ್ಕೆ ನಾವು ಗ್ರೀಕ್ ಟು ಮೀ ಅಂತ ಅಂತೀವಿ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂತ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಟ್ರಿಗ್ನೋಮೆಟ್ರಿ ವಾಸ್ ಗ್ರೀಕ್ ಟು ಮೀ ಅಂದ್ರೆ ಟ್ರಿಗ್ನೋಮೆಟ್ರಿ ನನ್ಗೇನು ಅರ್ಥ ಆಗ್ಲಿಲ್ಲ ಅಂತ ಅರ್ಥ. ಓಕೆ, ಸೊ ಟ್ರಿಗ್ನೋಮೆಟ್ರಿ ವಾಸ್ ಗ್ರೀಕ್ ಟು ಮೀ, ಟ್ರಿಗ್ನೋಮೆಟ್ರಿ ನನ್ಗೇನು ಅರ್ಥ ಆಗಿಲ್ಲ. ಸೊ ಗ್ರೀಕ್ ಟು ಮೀ ಅಂದ್ರೆ ಅರ್ಥ ಆಗದೆ ಇರುವಂತದ್ದು. ಎಸ್, ಹಾಫ್ ಹಾರ್ಟೆಡ್. ಯಾವುದೇ ಒಂದು ಕೆಲಸನ ನಾವು ನಮ್ಮ ಪೂರ್ತಿ ಮನಸ್ಸಿಂದ ಮಾಡಬೇಕು. ನನ್ನ ಒಂದು ಪಾಲಿಸಿ ಏನಪ್ಪಾ ಅಂತ ಅಂದ್ರೆ ಡೂ ವಾಟ್ ಯು ಲವ್, ಲವ್ ವಾಟ್ ಯು ಡೂ. ಸೊ ನೀವು ಏನೇ ಮಾಡಿದ್ರು ಇಷ್ಟಪಟ್ಟು ಮಾಡಿ, ಅಂಡ್ ಇಷ್ಟಪಟ್ಟು ಮಾಡ್ತಾ ಇರೋದನ್ನೇ ಮಾಡಿ. ಇಷ್ಟಪಡೋದನ್ನೇ ಮಾಡಬೇಕು ಅಂಡ್ ಮಾಡೋದನ್ನ ಇಷ್ಟಪಡಬೇಕು. ಡೂ ವಾಟ್ ಯು ಲವ್, ಲವ್ ವಾಟ್ ಯು ಡೂ. ಸೊ ಪೂರ್ತಿ ಮನಸ್ಸಿಂದ ಮಾಡಬೇಕು ಏನೇ ಕೆಲಸ ಮಾಡಿದ್ರು, ಇಲ್ಲಾಂದ್ರೆ ಮಾಡಬಾರ್ದು. ಸೊ ಪೂರ್ತಿ ಮನಸ್ಸಿಂದ ಮಾಡದೇ ಇರುವಂತಹ ಕೆಲಸನ ಹಾಫ್ ಹಾರ್ಟೆಡ್ ಅಂತ ಅಂತೀವಿ. ಹಾಫ್ ಹಾರ್ಟೆಡ್ ಅಂದ್ರೆ ಏನು? ಪೂರ್ತಿ ಮನಸ್ಸಿಂದ, ಅರ್ಧ ಮನಸ್ಸಿಂದ ಮಾಡುವಂತ ಕೆಲಸ. ಓಕೆ, ಹಾಫ್ ಹಾರ್ಟೆಡ್ ಅಂತ ಕರಿತೀವಿ. ಹ್ಯಾಂಡ್ ಇನ್ ಗ್ಲೋವ್. ಹ್ಯಾಂಡ್ ಇನ್ ಗ್ಲೋವ್ ಅಂತ ಅಂದ್ರೆ ಸೀಕ್ರೆಟ್ ಆಗಿ ಒಟ್ಟಿಗೆ ಇರುವಂತದ್ದು. ಆಯ್ತಾ? ಈಗ ಯಾವುದೋ ಒಂದು ಕರಪ್ಷನ್ ಆಗ್ತಾ ಇರುತ್ತೆ, ಕರಪ್ಷನ್ ಅಲ್ಲಿ ಇಬ್ರು ಸೇರ್ಕೊಂಡು ಮಾಡುವಂತಹ ಕರಪ್ಷನ್ ನ ಹ್ಯಾಂಡ್ ಇನ್ ಗ್ಲೋವ್ ಅಂತ ಕರಿತೀವಿ. ಈಸ್ ಹ್ಯಾಂಡ್ ಇನ್ ಗ್ಲೋವ್. ಸೀಕ್ರೆಟ್ ಆಗಿ ಅವರಿಬ್ರು ಒಟ್ಟಿಗೆ ಒಂದೇ ಕಡೆ ಇರ್ತಾರೆ. ಅಂದ್ರೆ ಅವ್ರಿಬ್ರಿಗೂ ಗೊತ್ತಿರುತ್ತೆ ಇದು ತಪ್ಪು ಅಂತ. ಇದನ್ನ ನಾವು ಹ್ಯಾಂಡ್ ಇನ್ ಗ್ಲೋವ್ ಅಂತ ಕರಿತೀವಿ. ಸೊ ಇದೇ ರೀತಿಯಾಗಿ ಹಾರ್ಡ್ ನಟ್ ಟು ಕ್ರಾಕ್. ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತ ಅಂದ್ರೆ ವಾಟ್ ಯು ಮೀನ್ ಬೈ ಹಾರ್ಡ್ ನಟ್ ಟು ಕ್ರ್ಯಾಕ್? ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂದ್ರೆ ತುಂಬಾ ಡಿಫಿಕಲ್ಟ್ ಆದಂತಹ ಪ್ರಾಬ್ಲಮ್, ಡಿಫಿಕಲ್ಟ್ ಪ್ರಾಬ್ಲಮ್ಗೆ ನಾವು ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತ ಅಂತೀವಿ. ಎಸ್, ಹಾರ್ಡ್ ನಟ್ ಟು ಕ್ರಾಕ್, ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್. ಹಿಟ್ ದ ನೇಲ್ ಆನ್ ದ ಹೆಡ್. ಇದು ಕೂಡ ಅವಾಗ್ಲೇ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಬೀಟ್ ಅರೌಂಡ್ ದ ಬುಷ್ ಅಂದ್ರೆ ಸುತ್ತಿ ಬಳಸಿ ಮಾತಾಡುವುದು ಅಂತ. ಸೊ ಹಿಟ್ ದ ನೇಲ್ ಆನ್ ದ ಹೆಡ್ ಅಂದ್ರೆ ಮೇನ್ ಪಾಯಿಂಟ್, ಎಕ್ಸಾಕ್ಟ್ ಆಗಿ ಮೇನ್ ಪಾಯಿಂಟ್ಗೆ ಹೇಳುವಂಥದ್ದು ಹಿಟ್ ದ ನೇಲ್ ಆನ್ ದ ಹೆಡ್. ಮಳೆಯ ತಲೆ ಮೇಲೆ ಹೊಡಿಬೇಕು, ಅವಾಗೆ ಅದು ಒಳಗಡೆ ಹೋಗೋದು. ಇದು ಇದರ ಮೇಲರ್ಥ. ಒಳರ್ಥ ಏನು? ಮೇನ್ ಪಾಯಿಂಟ್ ಬಾ, ಹಿಟ್ ದ ನೇಲ್ ಆನ್ ದ ಹೆಡ್. ಮೇನ್ ಪಾಯಿಂಟ್ಗೆ ಬರುವಂಥದ್ನ ನಾವು ಹಿಟ್ ದ ನೇಲ್ ಆನ್ ದ ಹೆಡ್. ಇದಕ್ಕೆ ಇನ್ನೊಂದು ಇಡಿಯಂ ಇದೆ, ಅವಾಗಲೇ ನಾವು ಹೇಳಿದ್ವಿ. ಯಾರ್ಯಾರಿಗೆಲ್ಲ ನೆನಪಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಪುಟ್ ಇಟ್ ಇನ್ ಅವರ್ ಕಮೆಂಟ್ ಬಾಕ್ಸ್. ಇನ್ನೊಂದು ನುಡಿಗಟ್ಟು ಮೇನ್ ಪಾಯಿಂಟ್ ಬರೋದು, ಮೇನ್ ಪಾಯಿಂಟ್ ಬಾ ಅಂತ ಹೇಳಿದ್ದೆ. ಓಕೆ, ಇದೇ ಕ್ಲಾಸಲ್ಲಿ ಹೇಳಿದ್ದೆ. ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಹೋಲ್ಡ್ ವಾಟರ್. ಹೋಲ್ಡ್ ವಾಟರ್ ಅಂತ ಅಂದ್ರೆ ನಾನು ಏನಾದ್ರೂ ಒಂದು ಆರ್ಗ್ಯುಮೆಂಟ್ ಮಾಡಿದಾಗ ಅದು ಲಾಜಿಕಲ್ ಆಗಿದ್ರೆ ಇಟ್ ಈಸ್ ಹೋಲ್ಡಿಂಗ್ ವಾಟರ್ ಅಂತ ಅಂತೀವಿ. ಇಟ್ ಈಸ್ ಹೋಲ್ಡಿಂಗ್ ವಾಟರ್. ಓಕೆ, ಎಸ್. ಹ್ಯೂ ಅಂಡ್ ಕ್ರೈ. ಹ್ಯೂ ಅಂಡ್ ಕ್ರೈ ಅಂದ್ರೆ ಪಬ್ಲಿಕ್ ಔಟ್ ಕ್ರೈ, ಅಥವಾ ಇಡೀ ಜನರು ತಮ್ಮ ಕಷ್ಟ, ತಮ್ಮ ಅಳಲ್ನ ತೋಡ್ಕೊಂತಾ ಇದ್ದಾರೆ. ಈಗ ಯಾವುದೋ ಒಂದು ಬಡಾವಣೆ ಇದೆ ಅನ್ಕೊಳ್ಳೋಣ. ಓಕೆ, ಆ ಬಡಾವಣೆಯಲ್ಲಿ ಈಗ ಇದ್ದಕ್ಕಿದ್ದಂಗೆ ಹೋಗಿ JCB ನ ಕಳಿಸಿ ಅಥವಾ ಬುಲ್ಡೋಸರ್ಸ್ ನ ಕಳಿಸಿ ಒಡೆದಾಕ್ಬಿಡ್ತಾ ಇದೀವಿ. ಸೊ ಇಲ್ಲಿ ಏನಾಗ್ತಾ ಇರುತ್ತೆ, ಎಷ್ಟೊಂದು ಜನ ನೋವಿನಿಂದ ಅಳ್ತಾ ಇರ್ತಾರೆ, ಬಳಲ್ತಾ ಇರ್ತಾರೆ. ಇದನ್ನ ಹ್ಯೂ ಅಂಡ್ ಕ್ರೈ ಅಂತ ಕರಿತೀವಿ. ಇನ್ ಬ್ಲ್ಯಾಕ್ ಅಂಡ್ ವೈಟ್. ಇನ್ ಬ್ಲ್ಯಾಕ್ ಅಂಡ್ ವೈಟ್ ಅಂತ ಅಂದ್ರೆ ಯಾವುದೇ ಒಂದು ಆರ್ಗ್ಯುಮೆಂಟ್ನ ಅಥವಾ ಯಾವುದೇ ಒಂದು ಕ್ಲಾಸ್ನ ಅಥವಾ ಯಾವುದೇ ಒಂದು ಷರತ್ತನ್ನ ಪೆನ್ನು ಮತ್ತೆ ಪೇಪರ್ನಲ್ಲಿ ಬರೆದು ಇಡುವಂಥದ್ದು. ಓಕೆ, ಪೆನ್ನು ಮತ್ತೆ ಪೇಪರ್ನಲ್ಲಿ ಬರ್ದಿಡುವಂಥದ್ನ ನಾವು ಇನ್ ವೈಟ್ ಅಂಡ್ ಬ್ಲ್ಯಾಕ್ ಅಂತ ಕರಿತೀವಿ, ಅಥವಾ ಇನ್ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಅರ್ಥ. ಇನ್ ವೈಟ್ ಅಂಡ್ ಬ್ಲ್ಯಾಕ್ ಅಥವಾ ಇನ್ ಬ್ಲ್ಯಾಕ್ ಅಂಡ್ ವೈಟ್. ಎಸ್, ಎಸ್. ಇನ್ ಹಾಟ್ ವಾಟರ್. ಹಾಟ್ ವಾಟರ್, ಇನ್ ಹಾಟ್ ವಾಟರ್ ಅಂತ ಅಂದ್ರೆ ಕಷ್ಟದಲ್ಲಿ ಇರುವಂಥದ್ದು. ಕಷ್ಟದಲ್ಲಿ ಇರುವಂಥದ್ದನ್ನ ನಾವು ಇನ್ ಹಾಟ್ ವಾಟರ್ ಅಂತ ಕರಿತೀವಿ. ಹಾಗೆ ಇನ್ ದ ಲಾಂಗ್ ರನ್. ಇನ್ ದ ಲಾಂಗ್ ರನ್ ಅಂತ, ಇನ್ ದ ಶಾರ್ಟ್ ರನ್ನು ಇದೆ, ಇನ್ ದ ಲಾಂಗ್ ರನ್ನು ಇದೆ. ಓಕೆ, ಇನ್ ದ ಶಾರ್ಟ್ ರನ್ ಅಂದ್ರೆ ಕಡಿಮೆ ಅವಧಿಯಲ್ಲಿ, ಓಕೆ, ಚಿಕ್ಕ ಅವಧಿಯಲ್ಲಿ. ಸೊ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ನಾಳೆಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಇದು ಇನ್ ದ ಶಾರ್ಟ್ ರನ್.
ಸೊ ನಾನು ಇವತ್ತು ಏನೆಲ್ಲ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಗೆ ಇನ್ನೊಂದು ವರ್ಷ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇನ್ ದ ಲಾಂಗ್ ರನ್ ದಿಸ್ ಈಸ್ ಹೆಲ್ಪಿಂಗ್ ಯು. ಇನ್ ದ ಲಾಂಗ್ ರನ್ ಅಂದ್ರೆ ಸಮಯ ಕಳೆದಂತೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅರ್ಥ. ಓಕೆ, ಎಸ್, ಇನ್ ದ ಲಾಂಗ್ ರನ್. ಅರ್ಥ ಆಯ್ತಾ? ಇನ್ ದ ಲಾಂಗ್ ರನ್. ಓಕೆ, ಸೊ ನೆಕ್ಸ್ಟ್ ಜಂಪ್ ಟು ಕನ್ಕ್ಲೂಷನ್ಸ್. ಜಂಪ್ ಟು ಕನ್ಕ್ಲೂಷನ್ಸ್ ಅಂತ ಅಂದ್ರೆ ನಿಮ್ಗೆ ಪೂರ್ತಿ ವಿಷಯನೇ ಗೊತ್ತಿಲ್ಲ, ಪೂರ್ತಿ ವಿಷಯ ಗೊತ್ತಿಲ್ದಿರಾ ಅದನ್ನ ಜಡ್ಜ್ ಮಾಡಿಬಿಡುವಂಥದ್ದು ಅಥವಾ ಅದ್ರ ಬಗ್ಗೆ ಒಂದು ಡಿಸಿಷನ್ ನ ತಗೋಬಿಡುವಂಥದ್ದು. ಯಾವತ್ತೂ ಈ ತಪ್ಪನ್ನ ಮಾಡಬಾರ್ದು. ಓಕೆ, ವಿ ಶುಡ್ ನಾಟ್ ಜಂಪ್ ಟು ಕನ್ಕ್ಲೂಷನ್ಸ್. ವಿ ಶುಡ್ ನೋ ಬೋತ್ ಸೈಡ್ಸ್ ಆಫ್ ದಿ ಸ್ಟೋರಿ. ಸೊ ಒಂದು ಸ್ಟೋರಿನ ಎರಡು ಕಡೆಯಿಂದ ನೋಡಿದಾಗ ಮಾತ್ರ ನಿಮ್ಗೆ ಅದರ ಕನ್ಕ್ಲೂಷನ್ ಗೊತ್ತಾಗುತ್ತೆ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು, ಆಮೇಲೆ ಕನ್ಕ್ಲೂಡ್ ಮಾಡಬೇಕು. ದಟ್ ಈಸ್ ಜಂಪಿಂಗ್ ಟು ಕನ್ಕ್ಲೂಷನ್ಸ್. ಅದಾದ್ಮೇಲೆ ಕೀಪ್ ಅಟ್ ಬೇ. ಕೀಪ್ ಅಟ್ ಬೇ ಅಂತ ಅಂದ್ರೆ ಪ್ರಿವೆಂಟ್ ಮಾಡುವಂಥದ್ದು ಅಥವಾ ನಿಲ್ಲಿಸುವಂಥದ್ದು ಅಥವಾ ತಡೆ ಹಿಡಿಯುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು. ಇದಕ್ಕೆ ನಾವು ಕೀಪ್ ಅಟ್ ಬೇ ಅಂತ ಕರಿತೀವಿ. ಹಾಗೆ ಕೀಪ್ ಫಿಂಗರ್ಸ್ ಕ್ರಾಸ್ಡ್. ನಾವು ಯೂಶಲಿ ಏನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಮ್ಯಾಚ್ ಇತ್ತು ಅಥವಾ ಯಾವುದೋ ಒಂದು ಎಕ್ಸಾಮ್ ಇತ್ತು, ರಿಸಲ್ಟ್ ಬರ್ತಿದೆ ಅಂದಾಗ ನಾವು ಈ ತರ ಇಟ್ಕೋತೀವಲ್ವಾ, ಕೀಪ್ ದ ಫಿಂಗರ್ಸ್ ಕ್ರಾಸ್ಡ್ ಅಂದ್ರೆ ಬೀಯಿಂಗ್ ಹೋಪ್ಫುಲ್ ಅಂತ ಅರ್ಥ. ಕೀಪ್ ದ ಫಿಂಗರ್ಸ್ ಕ್ರಾಸ್ಡ್ ಅಂದ್ರೆ ಲಿಟ್ರಲ್ ಮೀನಿಂಗ್ ಅಂದ್ರೆ ಮೇಲ್ನೋಟದ ಅರ್ಥ ಇದು. ಈ ರೀತಿ ಫಿಂಗರ್ಸ್ ನ ಕ್ರಾಸ್ ಮಾಡಿ ಇಟ್ಕೊಳ್ಳುವಂಥದ್ದು. ಆದ್ರೆ ಇದರ ಒಳರ್ಥ ಏನು? ಐ ಆಮ್ ಹೋಪ್ಫುಲ್ ಅಂತ. ನಾನು ಒಳ್ಳೆ ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀನಿ. ಐ ಆಮ್ ಹೋಪಿಂಗ್ ಫಾರ್ ಅ ಗುಡ್ ರಿಸಲ್ಟ್ ಅಂತ ಅರ್ಥ. ಕೀಪ್ ಯುವರ್ ಫಿಂಗರ್ಸ್ ಕ್ರಾಸ್ಡ್. ನೆಕ್ಸ್ಟ್ ಕಿಕ್ ದ ಬಕೆಟ್. ಕಿಕ್ ದ ಬಕೆಟ್ ಅಂದ್ರೆ ಸಾಯುವಂಥದ್ದು. ಓಕೆ, ಮರಣ ಹೊಂದುದನ್ನ ನಾವು ಕಿಕ್ ದ ಬಕೆಟ್ ಅಂತ ಕರಿತೀವಿ, ಸಾವನ್ನಪ್ಪದು. ಅದಾದ್ಮೇಲೆ ನೋ ದ ರೋಪ್ಸ್. ನೋ ದ ರೋಪ್ಸ್, ಹಗ್ಗಗಳ ಬಗ್ಗೆ ನಿಮಗೆ ಜ್ಞಾನ ಇರಲಿ. ಇದು ಮೇಲ್ನೋಟದ ಅರ್ಥ. ಒಳರ್ಥ ಏನಾಗುತ್ತೆ? ನೋ ದ ರೋಪ್ಸ್ ಅಂತ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರುವಂತ ಅರ್ಥ. ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿರು, ನೀನು ಅಲ್ಲಿರುವಂತಹ ಸಿಚುವೇಶನ್ ಬಗ್ಗೆ ತಿಳ್ಕೊಂಡಿರು. ಇದಕ್ಕೆ ನೋ ದ ರೋಪ್ಸ್ ಅಂತ ಕರಿತೀವಿ. ಎಸ್ ಎಸ್. ಇದಾದ್ಮೇಲೆ ಒಂದು ಲೇಮ್ ಎಕ್ಸ್ಕ್ಯೂಸ್. ಡೋಂಟ್ ಗಿವ್ ಮಿ ಅ ಲೇಮ್ ಎಕ್ಸ್ಕ್ಯೂಸ್ ಅಂತ ಕರಿತೀನಿ. ಇಟ್ ಈಸ್ ಅ ಫ್ರೇಸಲ್ ವರ್ಬ್. ಈ ಫ್ರೇಸಲ್ ವರ್ಬ್ ಅಲ್ಲಿ ಲೇಮ್ ಎಕ್ಸ್ಕ್ಯೂಸ್ ಅಂದ್ರೆ ಸಿಲ್ಲಿ ರೀಸನ್ ಕೊಡ್ಬೇಡಪ್ಪ ಅಂತ ಅರ್ಥ. ಲಾಸ್ಟ್ ಸ್ಟ್ರಾ. ಲಾಸ್ಟ್ ಸ್ಟ್ರಾ ಅಂತ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾರೋ ಒಬ್ರು ಬಂದು ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ, ನಿಮ್ಗೆ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ. ಆಯ್ತಾ? ಪ್ರತಿಯೊಂದು ಏನೇನು ಹೇಳ್ತಾರೆ ಅದೆಲ್ಲ ನಿಮ್ಗೆ ಇರಿಟೇಟ್ ಆಗ್ತಾ ಇರುತ್ತೆ. ಇಲ್ಲಿ ಫೈನಲ್ ಸ್ಟ್ರಾ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಆಗುವಂತಹ ಇರಿಟೇಷನ್ ಇದೆಯಲ್ಲ, ಅದಕ್ಕೆ ನಾವು ಫೈನಲ್ ಸ್ಟ್ರಾ ಅಂತ ಕರಿತೀವಿ. ಎಸ್, ಓಕೆ. ಅದಾದ್ಮೇಲೆ ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್. ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಅಂದ್ರೆ ಯಾವುದೇ ಇದನ್ನು ಬಿಟ್ಟಿಲ್ಲ, ಎಲ್ಲಾನು ಪ್ರಯತ್ನಿಸಿದ್ದೀನಿ, ಯಾವುದೇ ಮಾರ್ಗನೂ ನಾನು ಬಿಟ್ಟಿಲ್ಲ, ಪ್ರತಿ ಕಲ್ಲು ನಾನು ಉಲ್ಟಾ ನೋಡಿದ್ದೀನಿ ಅಂತ ಅರ್ಥ. ಇದು ಮೇಲ್ನೋಟದ ಅರ್ಥ. ಒಳರ್ಥ ಏನು? ಯಾವುದೇ ಮಾರ್ಗವನ್ನು ನಾನು ಬಿಟ್ಟಿಲ್ಲ, ಎಲ್ಲಾ ರೀತಿಯಲ್ಲೂ ನಾನು ಟ್ರೈ ಮಾಡಿದ್ದೀನಿ. ಈ ಎಕ್ಸಾಮ್ ಪಾಸ್ ಆಗೋದಕ್ಕೆ ಎಲ್ಲಾ ರೀತಿಯಿಂದನೂ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಅನ್ನೋದಕ್ಕೆ ಲಿವಿಂಗ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಬರುತ್ತೆ. ಓಕೆ, ಎಸ್. ಲೆಟ್ ದ ಕ್ಯಾಟ್ ಔಟ್ ಆಫ್ ದಿ ಬ್ಯಾಗ್. ಲೆಟ್ ದ ಕ್ಯಾಟ್ ಔಟ್ ಆಫ್ ದಿ ಬ್ಯಾಗ್ ಅಂತ ಅಂದ್ರೆ ಒಂದು ಸೀಕ್ರೆಟ್ ನ ರಿವೀಲ್ ಮಾಡುವಂಥದ್ದು. ಇದಕ್ಕೆ ನಾವು ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್, ಒಂದು ಸೀಕ್ರೆಟ್ ನ ರಿವೀಲ್ ಮಾಡುವಂಥದ್ದು. ಲೈಕ್ ಫಾದರ್ ಲೈಕ್ ಸನ್, ತಂದೆಯಂತೆ ಮಗ, ಅಷ್ಟೇ ಅರ್ಥ. ಓಕೆ, ತಂದೆಯಂತೆ ಮಗ, ಇದು ಮೇಲ್ನೋಟದ ಅರ್ಥ. ಒಳರ್ಥ ಏನು? ಒಂದೇ ಗುಣನ ಹೊಂದಿದ್ದಾರೆ ಅಂತ ಅರ್ಥ. ಲೈಕ್ ಫಾದರ್ ಲೈಕ್ ಸನ್, ರಾಜನಂತೆ ಪ್ರಜೆಗಳು, ಯಥಾ ರಾಜ ತಥಾ ಪ್ರಜಾ, ಸಿಮಿಲರ್ ನೇಚರ್. ಓಕೆ, ಲಯನ್ಸ್ ಶೇರ್. ಲಯನ್ಸ್ ಶೇರ್ ಅಂತ ಅಂದ್ರೆ ಒಂದು ಬಿಗ್ಗೆಸ್ಟ್ ಶೇರ್. ಸೊ 4-5 ಜನ ಒಂದು ದುಡ್ಡನ್ನ ಹಂಚ್ಕೋಬೇಕಾದ್ರೆ ಐ ಆಮ್ ಗೆಟಿಂಗ್ ಲಯನ್ಸ್ ಶೇರ್ ಅಂತ ಅಂದ್ರೆ ನನಗೆ ಅತಿ ಹೆಚ್ಚು ಶೇರ್ ಬರ್ತಾ ಇರುವಂಥದ್ದು. ಇದಕ್ಕೆ ಲಯನ್ಸ್ ಶೇರ್ ಅಂತ ಕರಿತೀನಿ.
ಓಕೆ, ಅ ಲಯನ್ಸ್ ಶೇರ್, ಬಿಗ್ಗೆಸ್ಟ್ ಶೇರ್ ನನಗೆ ಬರ್ತಿದೆ ಅಂತ ಅರ್ಥ. ಮೇಕ್ ಎಂಡ್ಸ್ ಮೀಟ್, ಮೇಕ್ ಎಂಡ್ಸ್ ಮೀಟ್ ಅಂತ ಅಂದ್ರೆ ಐ ಆಮ್ ಬೇರ್ಲಿ ಮ್ಯಾನೇಜಿಂಗ್ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಮ್ಯಾನೇಜಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ನಾನು ಎಷ್ಟು ದುಡಿತಾ ಇದ್ದೀನಿ ಅಂತ ಅಂದ್ರೆ ನನಗೆ 3 ಹೊತ್ತು ಊಟಕ್ಕೆ ಸಾಲ್ತಾ ಇದೆ ಅಷ್ಟೇ. ಇದಕ್ಕೆ ಮೀಟ್, ಮೇಕ್ ದ ಎಂಡ್ಸ್ ಮೀಟ್ ಅಂತ ಕರಿತೀವಿ. ಸೊ ಎಷ್ಟು ಬೇಕು ಅಷ್ಟೇ ದುಡಿತಾ ಇದ್ದೀನಿ, ನನಗೆ ಅದಕ್ಕಿಂತ ಜಾಸ್ತಿ ದುಡಿಯಕ್ ಆಗ್ತಾ ಇಲ್ಲ, ಇದಕ್ಕೆ ಮೇಕ್ ಎಂಡ್ಸ್ ಮೀಟ್. ಓಕೆ, ಎಸ್. ಇದು ಕೂಡ ಮೇಕ್ ಹೇ ವೈಲ್ ಸನ್ ಶೈನ್ಸ್. ಇದನ್ನು ಕೂಡ ನಾನು ಇನ್ನೊಂದು ನುಡಿಗಟ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಯೂಸ್ ದ ಆಪರ್ಚುನಿಟಿ, ಕರೆಕ್ಟ್ ಟೈಮಲ್ಲಿ ಮಾಡಬೇಕಾಗಿರುವಂತಹ ಕೆಲಸನ ಅದೇ ಟೈಮ್ನಲ್ಲಿ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಡಿಯಂನ ಹೇಳ್ಕೊಟ್ಟಿದ್ದೆ ನಿಮಗೆ, ಇದೇ ರೀತಿಯಾದಂತಹ ಇಡಿಯಂನ, ಇದೇ ರೀತಿಯಾದಂತಹ ಒಂದು ನುಡಿಗಟ್ಟನ್ನ ಇನ್ನೊಂದು ಹೇಳ್ಕೊಟ್ಟಿದ್ದೆ. ಅದೇನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹಾಕ್ತೀರಾ. ಎಸ್ ಎಸ್. ನಿಪ್ ಇನ್ ದ ಬಡ್, ನಿಪ್ ಇನ್ ದ ಬಡ್ ಅಂದ್ರೆ ಮೊಳಕೆ ಇದ್ದಾಗೆ ಚೂಟ್ ಬಿಡುವಂಥದ್ದು. ಸೊ ಏನೋ ಒಂದು ಪ್ರಾಬ್ಲಮ್ ಇದ್ರೆ ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಸಾಲ್ವ್ ಮಾಡ್ಬಿಡ್ಬೇಕು. ಅಥವಾ ಯಾವುದೋ ಒಂದು ರೋಗ ಬಂತು ಅಂದ್ರೆ ಗಾಡ್ ಫಾರ್ ಬಿಡ್, ಯಾರಿಗೂ ಬರೋದ್ ಬೇಡ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಯಾವುದೋ ಒಂದು ರೋಗ ಬರ್ತಾ ಇದ್ರೆ ಅದನ್ನ ಅರ್ಲಿ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡ್ಬಿಟ್ಟು ಅದನ್ನ ವಾಸಿ ಮಾಡ್ಕೊಬಿಡ್ಬೇಕು. ಸೊ ಫೈನಲ್ ಸ್ಟೇಜ್ ಗಂಟ ಬಿಟ್ರೆ ಅದನ್ನ ತುಂಬಾ ಭಯಂಕರವಾಗಿ ಅಥವಾ ಅಪಾಯಕಾರಿಯಾಗಿ ಪರಿಣಾಮಗೊಳ್ಬಿಡುತ್ತೆ. ಸೊ ಅರ್ಲಿ ಸ್ಟೇಜ್ ಅಲ್ಲೇ ಅದನ್ನ ಸರಿ ಮಾಡ್ಕೊಬಿಡ್ಬೇಕು, ಸರಿ ಪಡಿಸ್ಬಿಡ್ಬೇಕು. ಯಾವುದೇ ಒಂದು ಜಗಳ ಆಗಿರ್ಬೋದು ಅಥವಾ ಮುನ್ಸಾಗಿರ್ಬೋದು, ಏನೇ ಒಂದಾಗಿರ್ಬೋದು, ಈ ಅರ್ಲಿ ಸ್ಟೇಜ್ ಏನಿರುತ್ತೆ ಅಲ್ಲೇ ಸಾಲ್ವ್ ಮಾಡ್ಕೊಬಿಟ್ರೆ ಅದು ಅಲ್ಲೇ ಸಾಲ್ವ್ ಆಗ್ಬಿಡತ್ತೆ. ಎಸ್ ಎಸ್. ಸೊ ಇದೇ ರೀತಿ ಹಲವಾರು ಇಡಿಯಮ್ಸ್ ಇದಾವೆ, ನುಡಿಗಟ್ಟುಗಳಿದಾವೆ. ಈ ಒಂದು PDF ನ ನಿಮಗೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಈ ಒಂದು PDF ನ ಎಲ್ಲರೂ ಡೌನ್ಲೋಡ್ ಮಾಡ್ಕೋಬೇಕು. ಅಂಡ್ ಯು ಶುಡ್ ಗೋ ಥ್ರೂ ದಿಸ್ ಇಡಿಯಮ್ಸ್, ದ ಲಿಸ್ಟ್ ಆಫ್ ಇಡಿಯಮ್ಸ್. ಇದಿಷ್ಟೇ ಅಲ್ಲ, ಇದರ ಜೊತೆಗೆ ನೀವು ಸಹ ಈ ಒಂದು ಇಡಿಯಮ್ಸ್ ಲಿಸ್ಟ್ ನ ಮಾಡ್ಕೋಬೇಕಾಗುತ್ತೆ. ಓಕೆ, ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ನೀವು ರಿಪೀಟ್ ಆಗಿ ರಿವೈಸ್ ಮಾಡಬೇಕಾಗುತ್ತೆ. ಸೊ ಒಂದು ಇಂಗ್ಲಿಷ್ನ ಲ್ಯಾಂಗ್ವೇಜ್ನಲ್ಲಿ ಸಾಗರ, ಈ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಿದೆ ಇದು ಸಾಗರ ತರ ಇರುವಂಥದ್ದು. ಅಂಡ್ ವಾಟ್ ಎವರ್ ಐ ಡಿಡ್ ಟುಡೇ ವಾಸ್ ಅ ಡ್ರಾಪ್ ಇನ್ ದ ಓಷನ್, ಅ ಡ್ರಾಪ್ ಇನ್ ದ ಓಷನ್. ಓಕೆ, ಇದಿಷ್ಟೇ ಅಲ್ಲ ಇಡಿಯಮ್ಸ್, ಇದಕ್ಕಿಂತ ಜಾಸ್ತಿ ಇದಾವೆ. ಸೊ ನಾವು ಡೈಲಿ 5 ಇಡಿಯಮ್ನ ಓದ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ, ಅಂಡ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಈ ರೀತಿಯಾಗಿ ಒಂದು ಟೇಬಲ್ನ ಮಾಡ್ಕೊಳ್ಳಿ. ಇಲ್ಲಿ ನಂಬರ್ ಇರುತ್ತೆ, ಇಲ್ಲಿ ನುಡಿಗಟ್ಟಿರುತ್ತೆ, ಇಲ್ಲಿ ಅದರ ಮೀನಿಂಗ್ ಇರುತ್ತೆ, ಇಲ್ಲಿ ಆ ಸೆಂಟೆನ್ಸ್ ಇರುತ್ತೆ, ಆ ನುಡಿಗಟ್ಟನ್ನ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಸೆಂಟೆನ್ಸ್ ಇರುತ್ತೆ. ಈ ರೀತಿಯಾಗಿ ಟೇಬಲ್ನ ಮಾಡಿದ್ರೆ ಈಸಿಯಾಗಿ ನೆನಪು ಇಟ್ಕೋತೀರಾ, ರಿವೈಸ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಸೊ ನಾನೊಂದು 200 ನುಡಿಗಟ್ಟುಗಳನ್ನ ಕೊಡ್ತಿದ್ದೀನಿ. ಇದರ ಜೊತೆಗೆ ಪ್ರತಿದಿನ 5 ನುಡಿಗಟ್ಟುಗಳಂತೆ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು, ಕಂಪೈಲ್ ಮಾಡಬೇಕು. ಓಕೆ, ಸೊ ಇಷ್ಟನ್ನು ಹೇಳ್ತಾ ಈ ಒಂದು ತರಗತಿನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಸೊ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಾ ಇರುವಂತಹ ತರಗತಿಯನ್ನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗುವವರೆಗೂ ಟೇಕ್ ಕೇರ್ and have a nice day.